ಅದು ನಮ್ಮ ಮುಗ್ಧ ರೈತರಿಗೆ ಏನೈತಿ ಅದ ಇದನ್ನೇ ಗೊತ್ತಿಲ್ಲ. ದೇಶಿ ಹಸುಲಿಂತ ಏನೇನು ಉಪಯೋಗ ಐತಿ, ಆದ್ರ ಹಾಲಿನಿಂತ ಏನು ಹಾನಿಕಾರಕ ಐತಿ ಅಂತ ನಮ್ಮ ರೈತರಿಗೆ ಏನು ಗೊತ್ತಿಲ್ಲ. ಎಚ್.ಎಫ್ ಜರ್ಸಿ ಏನದಲ್ರಿ, ಅವು ಏನೈತಿ ಮನಿ ವಾಸ್ತುಶಾಂತಿ ಅದೇ ಯೂಸ್ ಮಾಡಕತ್ತಾರ. ಅದು ಆಕ್ಚುಲಿ ಹೇಳ್ಬೇಕಂದ್ರ ಹಂದೆ ಕಿಟ್ಟನು ಕನಿಷ್ಠ ದರಿದ್ರ. ಹಿಂದೂ ದೇವಾಲಯ ನಮಸ್ಕಾರ ಮಾಡ್ಬೇಡ್ರಿ, ಆ ಹಿಂದೂ ಹುಡುಗಿಯರ್ನ ಏನೈತಿ ನೀವು ಲವ್ ಜಿಹಾದ್ ಅಂತೇಳಿ ಮಾಡ್ಕೋರಿ, ನಿಮ್ಗೆ ಏನಂತ ಸ್ವರ್ಗ ಸಿಗುತ್ತೆ. ಇವರು ಪಾಕಿಸ್ತಾನದವ್ರು ಏನ್ ಮಾಡ್ಯಾರ ಆ ತರ ಬರುದು ಆ ಪುಸ್ತಕನೇ ಅವ್ರಿಗೇಂತಿ ನಮ್ಮ ಜನಕ್ಕೆ ಕೊಡಕತ್ತಾರ. ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ತಮಧರ್ಮಸ್ಮೆ ತದಾತ್ಮಾನಂ ಸಂಭವಾಮಿ ಯುಗೆ ಯುಗೆ ಅಂತ. ಎಲ್ಲಿ ಅಧರ್ಮ ನಡೀತಿರ್ತೈತಲ್ಲ ಅಂತಲ್ಲಿ ಒಬ್ಬ ಯೋಗಿ ಅಂತಿ ಹುಟ್ಟಿ ಬರ್ತಾನೆ ಅಂತ. UP-ದಾಗ ಹಂಗೆ ಅಧರ್ಮ ನಡೆದತ್ರೆ ಎಲ್ಲ ಮುಸಲ್ಮಾನ್ರು ಏನ್ ಮಾಡಿಬಿಟ್ಟಿದ್ರು, ಎದ್ದು ನಿಂತು ಒಟ್ಟ ಅವ್ರಿಗೆ ನಿಂತು ನಮ್ಮ ಹಿಂದೂಗಳಿಗೆ ಅಂತಂದ್ರೆ ಬೆಲೆ ಎಲ್ಲಾರ್ದಂಗೆ ಆಗಿತ್ತು. ಅಲ್ಲಿ ಒಬ್ಬ ಉಟ್ಕೊಂಡ ಯಾರು ಅಧರ್ಮ ನಡೆಯಕತ್ತಿತ್ತಲ್ಲ ಅಲ್ಲಿ ಯೋಗಿ ಆದಿತ್ಯನಾಥ್ ಉಟ್ಕೊಂಡ್ರು. ಹಂಗೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದೇ ನಡೆದೈತ್ರಿ. ಅದಕ್ಕಂತ ಈಗ ಮತ್ತೊಬ್ರು ಯೋಗಿ ತಯಾರಾಗ್ಯಾರ. ಈಗ ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ರಪ್ಪ? ನಾನು ಸಖತ್ತಾಗಿದ್ದೀನಿ, ನೀವು ಕೂಡ ಎಲ್ಲರೂ ಆರಾಮಿದ್ರ ಅಂತ ಅನ್ಕೋತೀನಿ. ನಮ್ದೆಲ್ಲ ಟೂರ್ ಮುಗಿಸ್ಕೊಂಡು ಇವತ್ತು ನಾವು ಬಿಜಾಪುರಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ. ನಿಮಗೆ ಎಲ್ಲರಿಗೂ ಗೊತ್ತು, ಕರ್ನಾಟಕದ ಹಿಂದೂ ಹುಲಿ ಅಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ನಾವು ನೆನೆಸ್ಕೋತೀವಂತ. ಅದೇ ಗೌಡ್ರ ಒಂದು ಗೌಶಾಲೆ ಇದೆ. ಎಲ್ಲಾರು ಪೊಲಿಟಿಷಿಯನ್ನಾಗ, ಎಲ್ಲಾರು ರಾಜಕಾರಣಿನಾಗ ಎಲ್ಲಾರು ಏನ್ ಹೇಳ್ತಾಳೆ, ನಾ ಹಿಂದೂ ನಾ ಹಿಂದೂ ನಾ ಹಿಂದೂ. ಬಟ್ ನಮ್ಮ ಯತ್ನಾಳ್ ಸಾಹೇಬ್ರು ಅವ್ರ ಮಾತಿನಂತೆ ಅವರು ಇಲ್ಲಿ ಕಾರ್ಯಗಳು ಎಲ್ಲ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನಮ್ಗೆ ತಿಳಿಸ್ಕೊಡ್ತಾರೆ ಇವತ್ತು ಸುನಿಲ್ ಸರ್ ಅಂತ. ಬನ್ನಿ ಸರ್. ನಮಸ್ಕಾರ ಎಲ್ಲ ಕರ್ನಾಟಕ ಜನತೆಗೆ. ಮತ್ತು ಇವರು ರಾಮನಗೌಡ ಬಾಪುಗೌಡ ಪಾಟೀಲ್ ಅಂತ ಯತ್ನಾಳ್, ಈ ಸದ್ಯ ನಗರ ಶಾಸಕರಲ್ಲ, ಅವ್ರ ತಂದೆಯವ್ರ ಹೆಸರು. ಅದು 2012ರಲ್ಲಿ ಗೋಶಾಲೆಯನ್ನು ಉದ್ಘಾಟನೆ ಮಾಡಿದರು. 2012 ಹಾಂ. ಶ್ರೀ ಬಿಜಾಪುರದ ಸಿದ್ದೇಶ್ವರ ಶ್ರೀಗಳಾದಂಥ ಅವರು ಇದ್ರ ಮ್ಯಾಗ ಇಂತಿದು ಇದು ಮಾಡಿದ್ರು. ಅವರು ಆಕ್ಚುಲಿ ವೃದ್ಧಾಶ್ರಮ ಮಾಡ್ಬೇಕಂತಂದು ವಿಚಾರ ಇಟ್ಟಿದ್ರು. ಯಾರೆಂತ ತಂದೆ ತಾಯಿ ನೋಡಲ್ಲ, ಮಕ್ಕಳು ಅವ್ರಿಗೆ ನೋಡಲ್ಲ ಅಂತವ್ರಿಗೆ ವೃದ್ಧಾಶ್ರಮ ಮಾಡ್ಬೇಕಂತೇಳಿ ಅಂದ್ರು. ಸಿದ್ದೇಶ್ವರ ಅಪ್ಪರ್ ಏನಂದ್ರು, ಅದು ಬ್ಯಾಡ್ರಿ, ನೀವು ಗೋಶಾಲೆ ಮಾಡ್ರಿ ಹಿಂಗಂತಂದ್ರು. ಆ ಕಾರಣಕ್ಕೆ ಇವ್ರ ಒಂದು ಗೋಶಾಲವನ್ನು ಸ್ಥಾಪನೆ ಮಾಡಿದ್ರು. ಸುಮಾರು ಅವಾಗ ಏನೈತಿ ಒಂದು 14 ಹಸುಗಳನ್ನೈತಿ ಖರೀದಿ ಮಾಡ್ಕೊಂಡ್ ಬಂದ್ರು. ಅವ್ರು ಗೀರ್ ಆಕಳಗಳನ್ನು ತಂದು ಕೂಡ ಇವತ್ತಿನ ಮಿತಿಗೆ ಎಷ್ಟಾಗೈತೆ ಅಂದ್ರೆ 1060 ದೇಶಿ ಹಸುಗಳಾಗ್ಯಾವ್ರಿ. 1060 ಎಲ್ಲಾ ದೇಶಿ ಹಸುಗಳನ್ನ. ಮತ್ತೆ ಇಲ್ಲಿ ನಮ್ಮಲ್ಲಿ ಯಾವ್ದು H.F ಇಲ್ಲ, ಜರ್ಸಿ ಇಲ್ಲ, ಎಮ್ಮಿ ಕ್ವಾಣ ಇಂಥವು ಏನಿಲ್ಲ. ವಿಶೇಷವಾಗಿ ಅಂತಂದ್ರೆ ದೇಶಿ ಹಸುನೇ ಅವೇ ಐತಿ. ದೇಶಿ ಹಸು. ಹೌದು. ಇದು ಗೌಶಾಲೆ ಮೊದಲ ನಿರ್ಮಾಣ ಮಾಡಕ್ಕ ಪ್ರೇರಣೆದಾಯಿ ಅಂತಂದ್ರೆ ನಮ್ಮ ಸಿದ್ದೇಶ್ವರ ಸ್ವಾಮಿಗಳ್ರಿ. ನಮ್ ಸಿದ್ದೇಶ್ವರ ಸ್ವಾಮಿಗಳು ಅವ್ರ ಇದ್ರ ಮ್ಯಾಗ ಇದು ಸ್ಥಾಪನೆ ಮಾಡಿದ್ರು. ಗೋಶಾಲೆ ಅಂತ ಹೇಳಿ. ಇವತ್ತ ನಮ್ಮ ದೇಶದಾಗ ಏನಾಗಿಬಿಟ್ಟೈತಿ ಅಂತಂದ್ರ, ದೇಶಿ ಹಸುಗಳ ವಿಚಾರದ ಏನೈತಿ, ಮೊದಲ ಮೊಘಲ್ ಸಾಮ್ರಾಜ್ಯ ಇದ್ದಾಗ ಒಂದು 100 ತಳಿಗಳಿದ್ದು, 100 ಜಾತಿಯ ತಳಿಗಳಿದ್ದು. ಈಗ ಏನಾಗೈತಿ ಅಂತಂದ್ರ ಕ್ರಮೇಣವಾಗಿ ಎಲ್ಲಾ ಕಡಿತ ಆಗೋತ ಬಂದ್ ಇವತ್ತು 36 ತಳಿಗಳಿಗೆ ಬಂದ್ ನಿಂತೈತಿ. 36 ದೇಶಿ ಹಸುಗಳು ಇಡೀ ನಮ್ಮ ದೇಶದಲ್ಲೇ 36 ತಳಿಗಳಿಗೆ ಬಂದ್ ನಿಂತೈತಿ. ಯಾಕಂತ ಕೇಳ್ರಿ, ಅದು ನಮ್ಮ ಮುಗ್ಧ ರೈತರಿಗೆ ಏನೈತಿ ಅದ ಇದನ್ನೇ ಗೊತ್ತಿಲ್ಲ. ದೇಶಿ ಹಸುಲಿಂತ ಏನೇನು ಉಪಯೋಗ ಐತಿ, ಜನರಿಗೆ ಏನೇನು ಉಪಯೋಗ ಐತಿ, ತಮಗ್ ಏನೇನು ಉಪಯೋಗ ಐತಿ ಏನು ಗೊತ್ತಿಲ್ಲ. ನಮ್ಮ ರೈತರಿಗೆ ಏನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದೊಂದು ಏನೈತಿ, ಒಂದು ಯಾವ್ದೋ ಒಂದು ಜಾನುವಾರು ಅಂತ ತಿಳಿದು ಬಿಟ್ಟಾರ ಅವ್ರು. ಆದ್ರ ಎಲ್ಲಾ ಗೊತ್ತೈತಿ. 33 ಕೋಟಿ ದೇವತೆಗಳ ಇದ್ರ ಬಲ್ಲಿ ಗೋ ಮಾತಾದಾಗ ಹೇಳ್ತಾರ. ಆದ್ರ ಬಟ್ ಏನೈತಿ, ಕಾರ್ಯಕ್ಕೆ ಏನೈತಿ ಏನು ತರಲಾಗ್ಯಾರ, ಏನು ಇಲ್ಲ. ಅದ್ರಲಿಂತ ಏನ್ ನೋಡ್ರಿ, ಅದು ಜನ್ಮ ಕೊಡ್ತಂತಂದ್ರ ಅದ್ರಂತ ಮಾಸಗಳು ಏನಿರ್ತಾವಲ್ಲ ಅದು ಉಪಯೋಗ ಐತಿ. ಒಂದೊಂದು ಅಗ್ರಿಕಲ್ಚರ್ ಪ್ರಪೋಸಲ್ ಏನೈತಿ, ಎಲ್ಲಾ ಅದೇನೈತಿ ಗೋ ನಂದಾಜನ ಅಂತೇಳಿ ಅದು ಮಾಡ್ತೈತಿ. ದೊಡ್ಡದಾದ ತಕ್ಷಣ ಹೆಂಡಿ ಸಗಣಿ ಅದ್ರಲಿಂತ ವಿಭೂತಿ ತಯಾರಾಗ್ತೈತಿ. ವಿಭೂತಿಲಿಂತ ದಂತ ಮಂಜನ ತಯಾರಾಗೈತಿ, ಅದ್ರಲಿಂದ ತಯಾರು ಮಾಡ್ತೀವಿ. ಮತ್ತ ಮುಖಕ್ಕೆ ಹಚ್ಕೊಳ್ಳೋದು ಟೆಲ್ಕೋ ಪೌಡರ್ ಅದೊಂದು ತಯಾರಾಗ್ತೈತಿ ಸಗಣಿಲಿಂತ. ಮತ್ತ ಧೂಪಗಳು ತಯಾರಾತಾವ. ಸಾಂಬ್ರಾಣಿ ಧೂಪ ಅಂತ ಅದ್ರಾಗ ಒಂದು ಬೇರೆ ಹಾಕಾರ. ಮತ್ತ ಮೊಬೈಲ್ ವೈರಾಣುಗಳು ಕಂಟ್ರೋಲ್ ಮಾಡುವಂತ ಮೊಬೈಲ್ ಚಿಪ್ ಅಂತೇಳಿ ಈಗಿನ ಪೀಳಿಗೆ ಅದನ್ನು ಬಂದೈತಿ. ಮೊಬೈಲ್ ಚಿಪ್ ಇದ್ರಲಿಂತಾನೆ ಮಾಡತೈತಿ. ಇವಾಗ ಸದ್ಯಕ್ಕೆ ನೀವು ಮಾಡ್ತೇವ್ರಿ. ಅವೆಲ್ಲಾನು ಅಷ್ಟು ವಿಶ್ಲೇಷಣೆ ಇದು ಮಾಡ್ತೇನ್ರಿ. ಇವೇನ ಈ ಸೆಡ್ ನಲ್ಲಿ ಏನಿದಾವಲ್ಲ ಎಲ್ಲಾನು ಇದ್ರ ದೇಶಿ ಹಸುಗಳು, ಇವೆಲ್ಲ ದೇಶಿ ಹಸುಗಳು. ಆದ್ರ ನಮ್ಮ ಜನತೆಗೆ ಒಂದೇ ವಿನಂತಿ ಐತಿ,
ದೇಶಿ ಆಕಳುಗಳಿಗೆ ಯಾಕೆ ಪ್ರಾಮುಖ್ಯತೆ ಐತಿ ಅಂತಂದ್ರ ಈಗ ಎಚ್.ಎಫ್ ಜರ್ಸಿ ನಮ್ ರೈತರು ಏನ್ ಮಾಡಕತ್ತಾರ ಇವತ್ತ ಹಾಲ್ ಹೆಚ್ಚಿಗೆ ಉತ್ಪಾದನೆ ಆತೈತಿ ಅಂತ ಅಂದ್ಕೊಳ್ಳಿ ಅದೇ ಸಾಕಕತ್ಬಿಟ್ಟಾರ ಎಚ್.ಎಫ್. ಯಾಕಂದ್ರ ಅದು ಒಂದು 10 ಲೀಟ್ರು 9 ಲೀಟ್ರು ಹಾಲು ಬರ್ತೈತಿ ಅಂತಂದ್ರ ಆದ್ರ ಹಾಲಿನಿಂತ ಏನು ಹಾನಿಕಾರಕ ಐತಿ ಅಂತ ನಮ್ ರೈತರಿಗೆ ಏನು ಗೊತ್ತಿಲ್ಲ. ಇವತ್ ನಿಮ್ ಉದಾಹರಣಾರ್ಥ ಅಂತಂದ್ರ ಜರ್ಸಿ ಹಾಕ ತನ್ನ ಮಗುವಿಗೆ ಜನ್ಮ ಕೊಡ್ತೆ ಅಂತಂದ್ರ ಆ ಮಗುವಿಗೆ ಏನೈತಿ ಮುಂದೆ ನೀವು ಹಿಂಸೆ ಮಾಡ್ರಿ ಜರ್ಸಿ ಎಚ್.ಎಫ್ ಆ ಆಕಳು ಕರುವಿಗೆ ಆದ್ರ ಅದು ಏನ್ ಮಾಡ್ತೈತಿ ಇದು ನನ್ನ ಕರು ಐತಿಲ್ಲ ಅಂತೇಳಿ ಆ ಭಾವ ಇಲ್ಲ. ಎದಕ್ಕ ಆ ಜರ್ಸಿ ಎಚ್.ಎಫ್ ಭಾವನೆ ಇರೋದಿಲ್ಲ. ಅದೇ ನೋಡ್ರಿ ಇದು ಪ್ರಾಕ್ಟಿಕಲ್ ಆಗಿ ಇದ್ರ ತಾಯಿ ಐತಿ ಇದು ಹೌದಾ ಇದ್ರ ಮಗು ಐತಿ ಇದ್ರ ಮಗು ಐತಿ ನೋಡ್ರಿ ಮುಟ್ಟೋಕ್ ಹೋದ್ರ ಹೆಂಗ್ ಇದು ಮಾಡ್ತೈತಿ ನೋಡ್ರಿ ಅದು ತಾಯಿ ನೋಡ್ರಿ ತಾಯಿ ನೋಡು ಎಷ್ಟು ಇದು ಮಾಡ್ತೈತಿ ಈ ಕಡೆ ನೋಡ್ರಿ ಬಾ ಬಾ ನೋಡ್ರಿ ಎಷ್ಟು ಇಲ್ಲಿ ನೋಡ್ರಿ ಅದಕ್ಕ ಮಮತ್ವ ಐತಿ ಸರ್. ಏನಂದ್ರ ಇದು ನನ್ನ ಮಗು ಐತಲ್ಲ ಏನಾರ ಹಿಂಸೆ ಮಾಡ್ತಾರೇನು ಆ ಭಾವ ಬರ್ತೈತಿ. ಆದ್ರ ನೀವು ಜರ್ಸಿಗಿಂತ ಆ ಭಾವನೆ ಬರಲ್ಲ. ಎಚ್.ಎಫ್ ಜರ್ಸಿಗೆ ಅದು ಭಾವನೆ ಬರಲ್ಲ. ಯಾಕಂತ ಕೇಳ್ರಿ ಅದು ನಮ್ ದೇಶದ ತಳಿನೇ ಅಲ್ಲ ಅದು. ಸರ್ ನೀವು ಆ ಕರಗ್ ಮುಟ್ಟಿದ ತಕ್ಷಣ ಅದ್ರ ಮಗು ಐತಿ ಅಲ್ಲಿ ನೋಡ್ರಿ ಆ ಕರು ಮುಟ್ಟ ಅಲ್ಲಿ ನೋಡ್ರಿ ನೋಡಿದ್ರ ಮಮಕಾರ ಸರ ಮಮಕಾರ. ಈಗ ಇದ್ರದ್ ನೋಡ್ರಿ ಇದ್ರದ್ದು ಮಮಕಾರ ಹೆಂಗೈತಿ ಬಾ ಅಲ್ಲಿ ಏನಾದ್ರು ಮಾಡ್ಬಿಡ್ತಾರ ಮಾಡ್ಬಿಡ್ತಾರನು ಅದಕ್ಕಂತ ಆ ಭಾವ ರೀ ಹೊಡ್ಯಾಕ ಬರ್ತದ ಸರ್ ಹೊಡ್ಯಾಕ ಬರ್ತೈತಿ. ಕಾರಣ ಏನಂದ್ರ ಅದ್ರ ಬಲ್ಲಿ ಮಮತೆ ಐತಿ. ಮಮತೆ ಏನಪ್ಪಾ ಇದು ನನ್ನ ಮಗುಗೆ ಏನಾದ್ರು ಹಿಂಸೆ ಮಾಡ್ತಾರನು ನಾವೇ ಸಾಕ್ತಿವಿ ಬಟ್ ಆದ್ರೂ ಅದಕ್ಕೇನೈತಿ ಜ್ಞಾನ. ಯಾಕಂದ್ರೆ ಜಗತ್ತು ಹೆಂಗ ಇದಿರ್ತದೆ ಅದಕ್ಕೊಂದು ಒಳ್ಳೆ ವಿಚಾರಗಳನ್ನ ಹೆಂಗಿರ್ತೈತಿ ದೇಶಿ ಹಸುಗಳಿಗೆ. ಮತ್ತ ಅದಕ್ಕ ಎಚ್.ಎಫ್ ಇದಕ್ಕೇನಿರ್ತದಲ್ರಿ ಈ ಭಾವ ಬರಕ್ ಸಾಧ್ಯನೇ ಇಲ್ಲ. ಅಂತ ಯಾವ ದೀಡ್ ಪಂಡಿತ್ ಇದ್ದಂತಂದ್ರು ತೋರ್ಸಬಹುದು ಅದಕ್ಕೇನಿದಿಲ್ಲ ಏನಿಲ್ಲ. ಆ ಕಡೆ ಸರ್ ಆ ಸೆಕ್ಷನ್ ಅದು ಇವೆಲ್ಲ ಗೀರ್ ಸೆಟ್ಗಳು ಬನ್ನಿ ಮತ್ತ ಅವಕ್ಕೆಲ್ಲ ಫ್ಯಾನ್ಗಳು ಎಲ್ಲಾ ವ್ಯವಸ್ಥೆನೂ ಇದೆ ರೀ. ಇವೆಲ್ಲ ಏನೈತಿ ಗೀರು ಇದು ಇದ್ರ ಜನ್ಮಸ್ಥಳ ಅಂತಂದ್ರ ಗುಜರಾತ್. ಇದು ಗುಜರಾತ್ ಇವೆಲ್ಲ ಗೀರು ಸಂತತಿ ಇವು ಮಕ್ಕಳ ಕರುಗಳು ಅವ್ರ ತಾಯಿ ಇವೆಲ್ಲ ನೋಡ್ರಿ ಇದ್ರಾಗ ಯಾವ್ದ್ರ ಒಂದರ ಏನ ಸ್ವರ್ಗಿದ ಕಾಣ್ತೈತೆ ನೋಡ್ರಿ ಎಲ್ಲಾ ಪೂರ್ಣ ಏನೈತಿ ಅಗದಿ ಹೆಲ್ದಿ ಫುಲ್ ಹೆಲ್ದಿ. ಯಾಕಂತ ಕೇಳ್ರಿ ಅದಕ್ಕೆ ಆ ತರ ನೋಡ್ಕೊಂಡು ಹೋಗ್ಬೇಕು. ಬರೀ ಹೆಸರಿ ಸಾಕ್ತಿವ್ ಅಂತಂದ್ರಲ್ಲ ಅವೆಲ್ಲ ಆರೋಗ್ಯವಂತರು ಇರ್ಬೇಕು ಎಲ್ಲಾ ಇರ್ಬೇಕು. ಅದಕ್ಕೆ ನಾವ್ ಏನಂತ ನುಚ್ಚು ತಯಾರು ಮಾಡ್ತೀವ್ರಿ ಅದಕ್ಕೆ ಒಟ್ಟು ಇಲ್ಲಿ ನೋಡ್ರಿ ಎಲ್ಲಾ ಇದನ್ನು ಎಲ್ಲಾ ಧಾನ್ಯಗಳು ಎಲ್ಲಾ ಇದು ಮಾಡಿ ಮಿಕ್ಸ್ ಮಾಡಿ ಹಾಕ್ತಿವಿ. ನಾವ್ ಹೆಂಗ್ ದಿನನಿತ್ಯ ಊಟ ಮಾಡುವಾಗ ಏನೈತಿ ಬೇಳೆಕಾಳು ತೊಗರಿ ಎಲ್ಲಾನು ಹೆಂಗ್ ಮಿಕ್ಸ್ ಮಾಡಿ ತಿಂತೀವಲ್ಲ ಆ ತರ ಅದಕ್ಕೂ ಫುಡ್ ಡೈಲಿ ಅದಕ್ಕೆ ಮತ್ತ ಇವೆಲ್ಲ ಏನೈತಿ ಇದೈತಿ ನಮ್ಮ ಇವರು ಮಂಜುನಾಥ್ ಡಾಕ್ಟರ್ ಅಂತ ಇವ್ರೆಲ್ಲ ಉಸ್ತುವಾರಿ ಏನೈತಿ ಸರ್ ಇವರು 24 hours ನಮ್ ಗೋಸೇವಾದಾಗ ಅಂತ ಮಗ್ನಿರ್ತಾರೆ ಅವರು. ಎಲ್ಲ ಅದಕ್ಕೇನು ಟ್ರೀಟ್ಮೆಂಟ್ ರಾತ್ರಿ ಏನಲ್ಲ ಹಗಲ ರಾತ್ರಿ ಏನಾರ ಆರಾಮ್ ತರ್ತಿಂತ ಆಗಿಂದಾಗ ಎದ್ದು ಅದಕ್ಕಿಂತ ಟ್ರೀಟ್ಮೆಂಟ್ ಕೊಡೋದು ಎಲ್ಲಾನು ಇದು ಮಾಡ್ಕೊಂಡು ಹೋಗ್ತಿರ್ತಾರೆ. ಈ ವಿಚಾರಕ್ಕ ನಮ್ ಸ್ತ್ರೀ ಶಾಸಕರು ಏನ್ ಇಲ್ಲಿ ಬಂದಿರ್ತಾರಲ್ರಿ ಬಂದ್ರಂದ್ರ ಅದಕ್ಕೆ ಯಾವ್ದು ಕಮ್ಮಿ ಮಾಡಿಕೊಡಲ್ಲ. ಮೊದ್ಲೇದೇನೈತಿ ಹಸಿಮೇವು ಇರ್ತೈತಿ. ಆಮೇಲೆ ಏನೈತಿ ಹಿಂಡಿ ಮತ್ತ ಹತ್ತಿಕಾಳು ಹಿಂಡಿ ಶೇಂಗಾದ ಹಿಂಡಿ ಮತ್ತ ಹಿಂದಾಡಿ ಎಲ್ಲಾ ಬೇಳೆಕಾಳುಗಳನ್ನ ಎಲ್ಲಾ ಇದು ಮಾಡಿ ಗಿರಣಿಯಲ್ಲಿ ಇದು ಹಾಕಿ ಅದು ಇದರಿ ನುಚ್ಚು ಇಷ್ಟು ಹೆಲ್ದಿ ಏನೈತಿ ಆ ಆಕಳುಗಳಿಗೆ ಏನೈತಿ ನಾವೆಲ್ಲಾ ಇದು ಮಾಡಿ ಇದ್ ಮಾಡಿರ್ತೈತಿ. ಇವೆಲ್ಲ ನೋಡ್ರಿ ಇವೆಲ್ಲ ಕಸಾಯ ಖಾನೆಗಳು. ಅಯ್ಯೋ ಪಾಪ ಇಷ್ಟು ಎಲ್ಲಾ ಎಷ್ಟು ಇದು ಅಂದ್ರ ಮೊದಲು ಹಿಂಗ ಈ ತರ ಆಗಿತ್ತು. ಈಗಂತ ಅವಕ್ಕೆಲ್ಲ ಸಾಕು ಸಲಿವಿ ಅದ್ರಂತ ಏನ್ ಮಾಡ್ತೀವಿ ಇಲ್ಲಿ ವರ್ಮಿ ಕಂಪೋಸ್ಟ್ ಇದು ಮಾಡ್ತೀವಿ ಎರೆಹುಳ ಗೊಬ್ಬರ ಎರೆಹುಳ ಗೊಬ್ಬರ ಪೂರ್ಣ ಎಲ್ಲ ಏನೈತಿ ಎರೆಹುಳ ಗೊಬ್ಬರ ರೀ ಅದು. ಆ ಕಡೆ ಇರುದೆಲ್ಲ ಇವೆಲ್ಲ ಕಸಾಯಿ ಕಾಣಿಗೆ ಹೋಗಿದ ಹಸುಗಳ ತಂದು ಇದು ಮಾಡುದು. ಮತ್ತ 100% ಏನೈತಿ ಕಸಾಯಿ ಕಾಣಕ್ ಹೋಗುವಂತದ್ದು. 10% ಏನೈತಿ ಎಲ್ಲೋ ರೈತರ ಏನೈತಿ ಆಗ್ಲಾರ್ಕ ಅಂತ ತಂದು ಏನೈತಿ ಇದು ಮಾಡಿದ್ ಮೀನ್ಸ್ ಅನಾನುಕೂಲ ಆದ್ಕೊಳ್ಳೆ ಅಂತದ್ದು ಇದು ಮಾಡಿದ್ದು. ಸರ್ ಇಲ್ಲಿ ರೈತರು ತಂದು ಬಿಟ್ಟ ಹಸುಗಳು ಇದಾವ ಸರ್? ಅದಾವಲ್ರಿ ಅದೇ 10% ಅವ್ರೇ 10% ಸರ್ ನಮಗ ಆಗಂಗಿಲ್ಲ. 90% ಏನೈತಲ್ಲ ಎಲ್ಲಾ ಏನೈತಿ ಅವು ಇದ್ರು ಇವ ಮುಸಲ್ಮಾನ್ರ ಏನೈತಿ ಕಸಾಯ ಖಾನೆ ಹೋಗ್ತಿರ್ತಾರಲ್ಲ ಅವೇ ಆಕಳುಗಳನ್ನ ಜಾಸ್ತಿ ಅದಾವ್ರಿ.
ಅವು ಆಕಳುಗಳೇ ಜಾಸ್ತಿ. ಅವೇ ಆಕಳುಗಳ ಜಾಸ್ತಿ ಅದಾವ್ರಿ. ಎಂತಿಂತ ಆಕಳುಗಳು ನೋಡ್ರಿ ಎಲ್ಲಾ ಇದು ಜವಾರಿಗಳು, ಇವು ಒಟ್ಟ ಏನಿದಿಲ್ಲ ಏನಿಲ್ಲ. ಮತ್ತ ಇನ್ನೊಂದು ವಿಶೇಷ ಅಂತ ಏನ್ ನಮ್ಮ ರೈತರಿಗೆ, ನಮ್ಮ ಜನಕ್ಕ ಸಿಟಿಯನ್ ಇದ್ದಲ್ಲೇ ರೈತ ಏನು ಗ್ರಾಹಕರೇನು ಇರ್ತಾರಲ್ಲ ಅವ್ರಿಗೆ ದೇಶಿ ಹಸು ಅಂದ್ರೆ ಯಾವ್ದನ್ನು ಗೊತ್ತಿಲ್ಲ. ಏನ್ ಹಂಚಿ ಬಿಡ್ತೈತಿ ಈಗ ಎಚ್.ಎಫ್ ಜರ್ಸಿ ಏನ್ ಅದಾವಲ್ರಿ, ಅವು ಏನೈತಿ ಮನಿ ವಾಸ್ತು ಶಾಂತಿ ಸಲ ಅದೇ ಯೂಸ್ ಮಾಡಕತ್ತಾರ. ಅದು ಆಕ್ಚುಲಿ ಹೇಳ್ಬೇಕಂದ್ರ ಹಂದಿ ಕಿತ್ತನು ಕನಿಷ್ಠ ಅದು ದರಿದ್ರ ದರಿದ್ರ ಅದು. ಈ ನಮ್ಮ ದೇಶಿ ಹಸು ಅಂತ ಹೆಂಗ್ ಕೋನ ಹಿಡಿಬೇಕಂತಂದ್ರ ಇದು ಇಣಿ ಐತ್ರಿ, ಇಣಿ ಅಂತಾರ ಇದಕ್ಕೆ. ಇದಕ್ಕೇನಿದೆ ಗಂಗೆ ಅಂತಾರ ಇದಕ್ಕೆ. ಇದು ಇದ್ರ ಮಾತ್ರನೇ ದೇಶಿ ಹಸು. ಮತ್ತ ಅದ್ರ ಶೇಪ್ ಏನ್ ಇರ್ತೈತಲ್ಲ ಅಗದೇ ಇದು ಇರ್ತೈತಿ. ಗಂಗೆ. ಇದು ಇಣಿ ಅಂತಾರ. ಇದು ಮಾತ್ರ ದೇಶಿ. ಇದು ಇರ್ಲಿಲ್ಲ ಅಂತಂದ್ರೆ ದೇಶಿ ಅಲ್ಲ ಅದು. ಅದು ಹಂದಿಕ್ಕಿಂತನೂ ಕನಿಷ್ಠ. ಇದು ಇರ್ಲಿಕ್ಕಂದ್ರ ಅದು ಹಂದಿಕ್ಕಿಂತನೂ ಕನಿಷ್ಠ. ಅದು ಏನ್ ಅದಕ್ಕೂ ಉಪಯೋಗ ಇಲ್ಲ ಅದು. ಸಿಟಿ ಒಳಗ ಗೃಹ ಪ್ರವೇಶಕ್ಕಂತ ನೀವು ಹಸುಗಳು ತರ್ತೀರಿ ನೋಡ್ರಿ, ಹೌದು ಸರ್ ಹೇಳ್ತಂತ ಮಾತುಗಳು ಒಂದ್ಸರು ಕೇಳ್ಕೊಳ್ಳಿ. ಯಾಕಂದ್ರೆ ದೇಸಿ ಹಸುಗಳೇ ತಗೊಂಡ್ ಬರ್ರಿ. ಯಾಕಂದ್ರ ನಿಮ್ಗ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮನಿ ಕಟ್ಟಿತ್ರಿ. 33 ಕೋಟಿ ದೇವಿ ದೇವತಾ ಇದ್ದಂತ ಒಂದು ಹಸು ತರ್ಬೇಕು, ಅದನ್ನ ಬಿಟ್ಟ ಹಂದಿ ತರಬಾರ್ದು. ನೀವು ಬಾಳಿ ಬದುಕದಂತ ಒಂದು ಮನಿ ಇರ್ತದ. ಸೊ ಸರ್ ಹೇಳಿದಂತ ಒಂದು ಪಾಯಿಂಟ್ ನೋಡ್ರಿ. ಇವು ದೇಶಿ ಹಸುನೇ ಯಾಕೆ ಮಹತ್ವ ಅಂತಂದ್ರ 33 ಕೋಟಿ ದೇವತೆಗಳು ಅದ್ರಾಗ ಇರ್ತೈತಿ. ಹೌದಾ? ಆ 33 ಕೋಟಿ ದೇವತೆಗಳು ನಾವು ಆಗಮನ ಮಾಡ್ಕೊಂಡಾಗ ಮನಿ ವಾಸ್ತು ಗೃಹ ಪ್ರವೇಶಕ್ಕಾಗಿ. ಈಗ ನಾವು ಮೊನ್ನೆ ಒಬ್ರು ಇದ್ರಾಗ ನೋಡ್ರಿ, ಯಾರೋ ಒಬ್ಬ ಲೀಡರ್ ಅದನ್ರಿ, ಯಾರೋ ಒಬ್ರು ಮೇನ್ ದೊಡ್ಡ ಲೀಡರ್ ಟಿವಿಯಾಗ ತೋರ್ಸಕತ್ತಿದ್ರು. ಆ ಜರ್ಸಿ ಆಕಳನ್ನು ಅದ್ರಾಗ ಇದು ಮಾಡ ಗೃಹ ಪ್ರವೇಶಕ್ಕೆ ನಾನ್ ಎಷ್ಟು ಹುಚ್ಚು ಜನ ಅದಾರ. ಇದು ಫಾರಿನ್ ಕೋಳಿ ಹೆಂಗ ಅವು ಲೈಟ್ ಮುಖಾಂತರ ಹೆಂಗ್ ತಯಾರು ಮಾಡಿರ್ತೈತಲ್ಲ ಆ ತರ ತಯಾರಾದಂತ. ಮತ್ತ ಅದು ಇನ್ನೊಂದು ಏನಂತಾರೆ, ನಮ್ ಎಲ್ಲಾ ಜನಕ್ಕೂ ಆ ಹಾಲು ಎಂದೂ ಕುಡಿಬಾರ್ದು. ಇವತ್ ನೀವು ಪಾಕೆಟ್ ಹಾಲು ಕುಡಿತೀರಾ? ಪ್ರತಿಯೊಂದು ಹಳ್ಳಿಯಾಗ ಸಿಟಿಯಾಗನು ಪಾಕೆಟ್ ಹಾಲ ರೀ. ಹಳ್ಳಿ ಒಳಗನು ಇವಾಗ ಅದನ್ನು ಯೂಸ್ ಮಾಡಕತ್ತಾರ. ಅದ್ರಲಿಂತ ಏನೇನ್ ಆತತ್ ನಮ್ ಗ್ರಾಹಕರಿಗೆ ಏನು ಗೊತ್ತಿಲ್ಲ. ಒಂದೇದೇನೈತಿ, ನಪುಷಕರು ಸಂತಾನ ಭಾಗ್ಯ ಆಗುದೇ ಇಲ್ಲ ಪಾಕೆಟ್ ಹಾಲಿಂತ. 99%. ಯಾಕಂದ್ರೆ ಈಗ ನಡ್ದೈತಿ 30% IVF ನಡ್ದೈತಿ ಈಗ. ಯಾಕಂತ ಕೇಳ್ರಿ, ಮಕ್ಕಳ ಭಾಗ್ಯನೇ ಇಲ್ಲ. ಅವ್ರ ಲಗ್ನ ಆಗಿ 8-10 ವರ್ಷ ಆಯ್ತು, ಇನ್ನ ಮಕ್ಕಳ ಭಾಗ್ಯನೇ ಇಲ್ಲ. ಕಾರಣ ಏನಂತಂದ್ರ ಅವರು ಚಿಕ್ಕವ್ರು ಇದ್ದಾಗ ಪಾಕೆಟ್ ಹಾಲುಗಳನ್ನು ನಿಂತಿ ನಮ್ಮ ಮಗ ಅಗದಿ ದಷ್ಟಬಿಟ್ಟು ಇದಾತನ ಅಂತಂದು ಪಾಕೆಟ್ ಹಾಲು ಏನೈತಿ ಹಾಕಿ ಒಂದೊಂದು ಅರ್ಧ ಲೀಟರ್ ಗಟ್ಟಲೆ ಕುಡಿಸ್ಯಾರ. ಈಗ ಕುಡಿಸಿ ಈಗಿನ ಪರಿಸ್ಥಿತಿಗೆ ಏನಾಗ್ಬಿಟ್ಟೈತಿ, ನಪುಷಕರು ವಾಸನಾಮಯ ಅನ್ನೋದು ಅವ್ರಿಗೆ ಬರ್ದಿಲ್ಲ. ಎರಡನೇದ್ ಇನ್ನೊಂದ್ ಏನಂದ್ರೆ ಕ್ಯಾನ್ಸರ್ ಮಹಾಮಾರಿ. ಸಣ್ಣ ಮಕ್ಕಳಿಗೆ ಏನೈತಿ ಕ್ಯಾನ್ಸರ್ ಏನೈತಿ ಆಗತೈತ್ರಿ. ಇವತ್ತು ಅವ್ರೇನು ವ್ಯಸನ ಮಾಡ್ತಾರೆ, ಯಾವ್ದು ದಾರು ಕುಡಿಯಲ್ಲ, ಯಾವ್ದು ಸಿಗರೇಟ್ ಸೇದಲ್ಲ, ಏನೂ ಇಲ್ಲ. ಆದ್ರೂ ಏನೈತಿ ಅವ್ರಿಗೆ ಏನೈತಿ ಕ್ಯಾನ್ಸರ್ ಆಗತೈತಿ. ಕಾರಣ ಏನಂತಂದ್ರ ನಾವು ಬಳಸುವಂತ ಪದಾರ್ಥಗಳು. ಈಗ ನೋಡ್ರಿ, ನೀವು ಮುಂಜಾನೆ ಎದ್ದ ಕೂಡಲೇ ಕೋಲ್ಗೇಟ್ ತಿಕ್ತಿವಿ. ಕೋಲ್ಗೇಟ್ ಮ್ಯಾಗ ಬರ್ದಾರ ಇದು ಕ್ಯಾನ್ಸರ್ಗೆ ಕಾರಣ ಅಂತಂದು. ಕೋಲ್ಗೇಟ್ದಿಂದ ಸರ್? ಹೌದೌದು. ಬೇಕಾ ನೀವು ಇದ್ರ ಮ್ಯಾಗ ನೋಡ್ರಿ. ಯಾಕಂತ ಕೇಳ್ರಿ, ಇದನ್ನ ನೋಡ್ರಿ ಬಾಕ್ಸಿನ ಮ್ಯಾಗ ಸಣ್ಣ ಅಕ್ಷರ ಬರ್ದಾರ ಅಗದಿ ರೆಡ್ ಪೆನ್ ಇದ್ರಲ್ಲೇ. ಅದು ಯಾರಿಗೂ ಕಾಣಿಸಬಾರ್ದು, ತಿಳಿದ್ನು ಬಾರ್ದಂತ. ಈಗ ಹೆಂಗ ಗುಟ್ಕಾ ಸಿಗರೇಟ್ ಮ್ಯಾಗ ಹೆಂಗ್ ಬರ್ದತ್ತಲ್ಲ ಆ ತರ ಬರ್ದಿರ್ತಾರ ಇದು ಕ್ಯಾನ್ಸರ್ ಕಾರಣ ಅಂತಂದು. ಆದ್ರ ನಮ್ ಜನ ಅದೇ ತಿಕ್ತಾರ. ಮುಂಜಾನೆ ಎದ್ದು ಕೂಡ ಮೊದಲ ಅದೇ ಅಡಾಪ್ಟ್ ಆಗ್ಯಾರ. ನಿಮ್ ಪ್ರಕಾರ ನಮ್ದು ಐತಲ್ಲ ಈಗ ನಾವು ವಿಭೂತಿಲಿಂತ ಮಾಡದಂತ ದಂತ ಮನೆ ನಮ್ಮಲ್ಲಿ ಅಲ್ಲ. ನೀವೇ ನಿಮ್ ಮನೆ ಮಾಡ್ಕೋರಿ. ನಾವು ಅದು ನಮ್ಮಲ್ಲಿ ಪರ್ಚೇಸ್ ಮಾಡ್ರಿ ಅಂತನಲ್ಲ. ಈಗ ಕೆಲವು ಮಂದಿ ಅನ್ಬೋದು ಏನ್ ಇವ್ರು ಬಿಸ್ನೆಸ್ ಗಾಗಿ ಅಂತ ಏನೋ ಒಂದು ಮಾಡ್ತಾರ ಅಂತಂದು. ಈಗ ಕೆಲವೊಂದಿಷ್ಟು ಮಂದಿ ಹೇಳ್ತಿರ್ತಾರ, ನೀವು ಬಿಸ್ನೆಸ್ ಪರ್ಪೋಸ್ ಮಾಡಾಕ್ತಿರಿ, ಬಿಸ್ನೆಸ್ ಗೋಸ್ಕರನೇ ನಿಮ್ದ ನಮ್ದು ಹಂಗಿಲ್ಲ. ನಾ ಅಂತವ್ರಿಗೆ ಒಂದ್ ಮಾತು ಹೇಳ್ತೀನಿ ಸರ್, ನೀವು ಬಿಸ್ನೆಸ್ ಮಾಡಿ, ಬ್ಯಾಡ್ ಅಂತ ಹೇಳ್ತಿಲ್ಲ, ನೀವು ಬಿಸ್ನೆಸ್ ಮಾಡಿ. ಆದ್ರೆ ಈ ರೀತಿ ನಮ್ಮ ದೇಶದಲ್ಲಿ ಸ್ವದೇಶಿ ಬಳಸಿ ಬಿಸ್ನೆಸ್ ಮಾಡಿ, ನಿಮ್ಗೆ ಗೊತ್ತಾಗ್ತದ. ಕೆಲವೊಂದು ಗೃಹೋಪಯೋಗ ಮನ್ಯಾಗ ಬಳಸಬೇಕು, ತಾವೇ ತಯಾರು ಮಾಡ್ಕೋಬೇಕು. ಅದು ಯಾವ ರೀತಿ ಮಾಡ್ಕೋಬೇಕು ನಾವು ಹೇಳ್ತೀನಿ. ಅದ್ರದ ಬಗ್ಗೆ ಒಂದು 10 ನಿಮಿಷ ಪೂರ್ಣ ಎಲ್ಲಾನು ಪ್ರಾಡಕ್ಟ್ ಇದೈತಿ. ಒಂದು ಜನರಲಿ ವಿಚಾರಗಳಂತ ಅವೆಲ್ಲ ನಿಮ್ಗೆ ಹೇಳ್ತೀನಿ. ಸ್ನಾನ ಸಾಬಾನ್ ಹೆಂಗ್ ಮಾಡ್ಕೋಬೇಕು, ಕುಂಕುಮ ಹೆಂಗ್ ಮಾಡ್ಕೋಬೇಕು, ಪಂಚಗವ್ಯ ಘೃತ ಹೆಂಗ್ ಮಾಡ್ಕೋಬೇಕು, ಕೆಲವೊಂದು. ಮತ್ತೆ ಇನ್ನೊಂದು ನಮ್ಮಲ್ಲಿ ಶಿಬಿರ ಇಟ್ಟಿರ್ತೀವಿ. ಯಾರು ಇಚ್ಛುಕಿದ್ದವ್ರು ನಂಬಲ್ಲಿ ಬರ್ಬೋದು. 3 ದಿವಸ ಏನೈತಿ ಊಟ ವಸತಿ ನಂಬಲ್ಲಿ. ಮುಂಜಾನೆ ಏನೈತಿ ನಾವು ಇದು ಮಾಡ್ತೀವಿ, ಅಗ್ನಿಹೋತ್ರ ಮಾಡಿಸ್ತೀವಿ. ಆ ರೈತ ಬಾಂಧವರು, ರೈತರಿರ್ಲಿ, ಯಾರೇ ಗ್ರಾಹಕರಿರ್ಲಿ, ಕಲಿಬೇಕಂತ ಇಚ್ಛೆ ಇದ್ದವ್ರು ಬರ್ಬೋದು ನಂಬಲ್ಲಿ. ಹ್ಞೂನ್ರಿ. ಅವ್ರಿಗೆ ಒಂದು ಆಕಳಲಿಂತ ಪರ್ ಡೇ 3,500 ರಿಂದ 4,000 ರೂಪಾಯಿ ಗಳಿಸಬಹುದು.
ಒಂದ್ ಆಕಳದಿಂದ ಒಂದ್ ಆಕಳಿಂತ ಬರೀ ಗೋಮೂತ್ರ ಸಗಣಿ ಹಾಲ ಇದ್ರಲಿಂತಾನೆ ಅಂದ್ರೆ ವಿದೌಟ್ ವೇಸ್ಟ್. ಹಾ ಒಂದ್ ಹಸು ಇದೆ ಅಂದ್ರ ಅದರಿಂದ ಯಾವ್ದು ಒಂದ್ ರೂಪಾಯಿದ್ನು ವೇಸ್ಟ್ ಆಗಂಗಿಲ್ಲ. ವೇಸ್ಟ್ ಆಗಲ್ಲ. ಈಗ ನೋಡ್ರಿ ನಮ್ಮಲ್ಲಿ ಕಲ್ತಾರ. ಈಗ ಚಿಕ್ಕೋಡಿಯಾಗ ಒಬ್ರು ಯೋಗೇಶ್ ಅಂತೇಳಿ ಅವ್ರು ಕಲ್ತಾರ. ಇಲ್ಲಿ ಇವ್ರು ಕ್ಯಾಡಗಿ ಇಂಡಿ ತಾಲೂಕ್ನಾಗ ಅವ್ರೊಬ್ರು ಅದಾರ ಕಮಲಾಬಾಯಿ ಅಂತೇಳಿ ಅಂದ ಪಾಪ ಅವ್ರು ಮಾಡ್ತಾರ. ಬಬಲೇಶ್ವರದವ್ರು ಒಬ್ರು ಕಲ್ತಾರ. ಹಿಂಗೆಲ್ಲ ಒಬ್ಬೊಬ್ರು ಏನೈತಿ ತಮ್ಮ ಕಾಲ್ ಮೇಲೆ ತಾವ್ ನಿಂತ್ರ ಅದೇ ಒಂದು ನಮ್ಮ ಶಾಸಕರಿಗೆ ಸಂತೋಷ. ಸಂತೋಷ ಸರ್. ಏನಂತಂದ್ರ ಇಡೀ ದೇಶ ತುಂಬಾನೇ ನಮ್ ಕರ್ನಾಟಕ ರಾಜ್ಯ ತುಂಬಾನೇ ಗೋ ಸಂತತಿ ಉಳಿಬೇಕಂತೇಳಿ ಅದನ್ನ ಒಂದು ಅಭಿಯಾನ ಮಾಡೋರು ಅದಾರ ಅವ್ರು. ಅದೀಗ ಎಲ್ಲೇ ಒಂದು ಇದ್ರಾಗ ಸ್ಪೀಚ್ ನಾಗ ಅವ್ರು ಹೇಳ್ತಿರ್ತಾರ. ಸ್ಪೀಚ್ ನಾಗ ನಾವ್ ಕೇಳಪಟ್ಟೆವು ಸರ್. ಅವೆಲ್ಲ ನಾವ್ ಕೇಳಪಟ್ಟೆವು ಸರ್. ಆದ್ರೆ ಈ ರೀತಿ ಅಂತ ನಮ್ಗ ಇನ್ನೂವರೆಗೆ ಗೊತ್ತಿದ್ದಿಲ್ಲ ಸರ್. ಗೊತ್ತಿಲ್ರಿ ನಮ್ ರೈತರಿಗೂ ಗೊತ್ತಿಲ್ಲ. ರೈತರಿಗೂ ಗೊತ್ತಿಲ್ಲ ಸರ್. ಗೊತ್ತಿಲ್ರಿ ಏನಾಗೈತಿ ಅವ್ರು ಪಾಪ ಗೋಮೂತ್ರಕ್ಕೆ ಅದಕ್ಕೆ ಬೆಲೆ ಕೊಳ್ಳಾರಂಗ ಐತಿ. ಹಾ ಸರ್. ಹೌದಲ್ರಿ. ಹಾ ಗೋಮೂತ್ರಕ್ಕೂ ಬೆಲೆ ಕೊಡಲ್ಲ, ಸಗಣಿಗೆ ಬೆಲೆ ಕೊಡಲ್ಲ. ನಮ್ ರೈತರು ಏನ್ ಮಾಡ್ಯಾರ ಸರ್, ಸೆಗಣಿ ಅಂದ್ರೆ ಅದು ಗಲೀಜ್ ಅಂತಂತಾರ. ಗಲೀಜ್ ಅಂತ ಅದು ತುಂಬ್ಕೊಂಡ್ ಹೋಗಿ ತಿಪ್ಪ್ಯಾಗ ಹೋಗಿದ್ದು ಅದು ಒಂದೇ ಕಲ್ಕೊಂಡ್ಬಿಟ್ಟಾರ. ಉಳ್ದದ್ ಇಷ್ಟಿಷ್ಟೆಲ್ಲ ಉಪಯೋಗ ಐತಿ ಅನ್ನೋದು ಏನು ಗೊತ್ತಿಲ್ಲ ಅವ್ರಿಗೆ. ಮತ್ತ ಗೌಮೂತ್ರದಿಂದ ನಮ್ಮ ಮನಿ ಶುದ್ಧೀಕರಣ ಆತೈತ್ರಿ. ಮನಿ ಶುದ್ಧೀಕರಣ, ಗೋವಾರ್ಕ್ ಅಂತೇಳಿ ಅದು ಮಾಡ್ಬೋದು, ಕೇಶಲಾವಣ್ಯ ಮಾಡ್ಬೋದು, ಬಾಳ ಅದಾವ್ರಿ ಅದ್ರ ಹಲವಾರು ಏನೈತಿ ಎಲ್ಲಾನು ಇದು ಮಾಡ್ಬೋದು. ಈಗ ಅಲ್ಲಿ ಎಲ್ಲ ಅವನು ಬಟ್ ಟೋಟಲ್ 1060 ದೇಶಿ ಹಸುಗಳು ಅದಾವ್ರಿ. ಮೇವೆಲ್ಲ ಸ್ಟಾಕ್ ಮಾಡ್ಕೊಂಡ್ಬಿಡ್ತೀವಿ. ಇವೆಲ್ಲ ಗಾಡಿ ಒಳಗ ಮೇವು ಎಲ್ಲ ಸ್ಟಾಕ್ ಮಾಡ್ಕೊಂಡ್ರಿ. ಇದು ಕಣಿಕೆದ್ರಿ, ಇದು ಎಲ್ಲ ಕಣಿಕೆ ಪೂರ್ತಿ ಕಣಿಕೆ ಸರ್. ಹ್ಞೂ ಇಂಥವು ಅಲ್ಲೆಲ್ಲ ಮತ್ತ ನೀರಿನ ವ್ಯವಸ್ಥೆನೂ ಮಾಡಿವ್ರಿ ಅದಕ್ಕೆ ಎಲ್ಲ ಇದಕ್ಕೂ. ಈಗ ಏನ್ ಮಾಡ್ಬಿಡ್ತೀವಿ ಅಲ್ಲೆಲ್ಲ ಮೇವು ಸ್ಟಾಕ್ ಮಾಡ್ಕೊಂಡು ಇವೆಲ್ಲ ಈ ಕಡೆ ಬಿಡೋದು, ಮತ್ತ ಈ ಕಡೆ ರೀತಿ ಇಲ್ಲಿ ಈ ಕಡೆ ಬಿಡ್ತಿರ್ತೀವಿ. ಒಂದ್ ಸೆಕೆಂಡ್ ಸರ್, ಅದೊಂದು ನೋಡ್ಕೊಂಡು ಬರೋಣ ಸರ್. ಹಾನ್ರಿ. ನಾವು ಹಸುಗೊಳಗ 33 ಕೋಟಿ ದೇವಿ ದೇವತಾ ನೋಡ್ತೀವಿ ಸರ್. ಹಸು ಅನ್ನನ ನಮ್ಗ ಫಸ್ಟ್ ಗೆ ಯಾವ ದೇವ್ರ ನೆನಪು ಬರ್ತಾರ ಅಂದ್ರೆ ಶ್ರೀಕೃಷ್ಣ ದೇವ್ರ ಸರ್. ದೇವಸ್ಥಾನ. ಹೌದು. ಅವ್ರಿಗೆ ಪಂಚ ಪ್ರಾಣ ಸರ್. ಪಂಚ ಪ್ರಾಣ. ಹೌದು. ಹಸುಗಳ ಅಂದ್ರೆ ಶ್ರೀಕೃಷ್ಣ ದೇವರಿಗೆ ಪಂಚ ಪ್ರಾಣ ಪ್ರಾಣ. ಅದು ನಾವ್ ಇಲ್ಲಿ ನೋಡ್ಬೋದು ಗೆಳೆಯರೆ. ಇಲ್ಲಿ ಮೇಲ್ಗಡೆ ಒಂದು ಶ್ರೀಕೃಷ್ಣದ ವಿಗ್ರಹ ಪ್ರತಿಸ್ಥಾಪನೆ ಮಾಡಿದ್ದಾರೆ. ಅದರ ತಳಗಡೆ ಹಸುಗಳಿಗೆ ನೀರ್ ಕುಡಿದು ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಹಸುಗಳು ಹೆಂಗ್ ಸರ್ ಓಪನ್ ಬಿಡ್ತೀರಾ? ಓಪನ್ ಬಿಡ್ತೀವ್ರಿ ಅದಕ್ಕೆ. ಯಾಕ ನಾವು ತಿರ್ಗಾಡಕಂತ ಬರೇ ಒತ್ತಟೆ ನಿಂತಿಲ್ಲ ಹಂಗೆ ಐತಿ. ಅವೆಲ್ಲ ಇವ ಸೆಡ್ಗಳದಾವ್. ಮಳೆ ಬಂತಂದ್ರ ಸೆಡ್ ನಲ್ಲಿ ತಮ್ಮ ಇದಕ್ಕೆ ನಿಂತು ಬಿಡ್ತಾವ್ರಿ. ಅವಾಗ ಯಾರು ಹೊಡೆಯತೇನ್ ಬೇಕಾಗಿಲ್ಲ ಸರ್. ಏನು ಇದು ಬೇಡ, ಇನ್ನು ಬೇಡ್ರಿ. ತಾವು ಇದಾಗಿ ಹೋಗಿ ಬಿಡ್ತಾವ್ರಿ. ತಮ್ಮ ಜಾಗಕ್ಕೆ ಇದು ಮಾಡಿ ನಿಂತು ಬಿಡ್ತಾವ್ರಿ. ಹ್ಞೂನ್ರಿ. ಈಗ ಇನ್ನೊಂದ್ ನಾವ್ ಏನ್ ಮಾಡ್ತೇವ ಅಂದ್ರ ಬ್ಯಾಸಿಗೆಲ್ರಿ ಈ ಗೋಮಯ ಇದೇನ ಸಗಣಿ ಏನ್ ಇರ್ತೈತಲ್ರಿ, ಇವೆಲ್ಲಾ ರೋಡ್ ಎಲ್ಲಾ ಬಂದ್ ಮಾಡಿರ್ತೀವಿ. ಪೂರ್ಣ ರೋಡ್ ಬಂದ್ ಮಾಡಿ ಅಲ್ಲೆಲ್ಲಾ ಒಣಗಿಸ್ತೀವಿ ನಾವು ಬ್ಯಾಸಿಗೆ ಒಳಗೆ. ಹ್ಞೂನ್ರಿ. ಒಣಗಿಸಿ ಅಲ್ಲಿ ಏನ್ ಗುಡಿ ಆಕಾರ ಐತಲ್ಲ ಅಲ್ಲಿ ಶೇಖರಣೆ ಮಾಡ್ಕೋತೀವಿ. ಸ್ಟಾಕ್ ಮಾಡ್ಕೊಂಡು ವಿಭೂತಿ ತಯಾರು ಮಾಡ್ತೀವ್ರಿ. ನಮ್ ಕರ್ನಾಟಕ ರಾಜ್ಯದಾಗ ಅತಿ ದೊಡ್ಡ ಘಟಕ ವಿಭೂತಿ ಇರೋದಂದ್ರ ಇಲ್ಲೇ ರೀ, ನಮ್ ಬಿಜಾಪುರದ. ಇಲ್ಲೇ ನಮ್ ಸಾಹೇಬ್ರ ಇದ್ರಾಗ ಯತ್ನಾಳ್ ಸಾಹೇಬ್ರ ಗೋಶಾಲೆ ಒಳಗ. ನಮ್ಗೆ ಇಡೀ ಕರ್ನಾಟಕ ಒಳಗೆ ಸರ್. ಇಡೀ ಕರ್ನಾಟಕ. ಯಾಕಂದ್ರೆ ಶಿವಯೋಗ ಮಂದಿರದಾಗ ಅಂತ ದಿವ್ಸಕ್ಕಂದ್ರ 5 ಇಲ್ಲ 600 ಅಂದ್ರ ಬಾಳ ಐತಲ್ಲಿ. ಇಲ್ಲಿ ನಮ್ಮಲ್ಲಿ 1500-1400 ತನ ಎವರೇಜ್ ಹೋಗ್ತೈತಿ ಪರ್ ಡೇ. ಹೌನ್ರಿ. ಇದು ಖುಷಿ ವಿಷಯ ಸರ್. ಯಾಕಂತ ಕೇಳ್ರಿ, ಅದು ವಿಭೂತಿದು ಮತ್ತೆ ಇಲ್ಲಿ ನಾವು ಎಲ್ಲಾನು ಇದ್ರ ಏನಂತಂದ್ರ ನಿತ್ಯ ನಿಯಮ ಇವೆಲ್ಲ ಮೈಲಿಗೆ ಮುಚ್ಚಟೆ ಅವೆಲ್ಲ ಏನೈತಿ ಇದು ಮಾಡಿಸ್ಕೊಡಲ್ಲ ಮಾಡುವಾಗ ಸರ್. ಅವ್ರಿಗೇನಾರ ಹೆಣ್ಮಕ್ಳಿಗೆ ಯಾವ್ದಾರ ಒಂದು ಮುಚ್ಚಟೆ ಆಗಿತ್ತಂತಂದ್ರು ಅವ್ರಿಗೆ ಅಲ್ಲಿ ಪ್ರವೇಶ ಮಾಡಲ್ಲ. ಅಲ್ಲಿ ಪ್ರವೇಶ ಒಟ್ಟ ಮಾಡಲ್ರಿ. ಇಲ್ಲಿ ಕುಂಡ ಅದಾವ್ರಿ. ಇಲ್ಲಿ ಬರ್ರಿ ಇಲ್ಲಿ ಮ್ಯಾಗ ಒಂದು ಗೋಲಾಕಾರ ಐತಿ, ಒಂದು ಚೌಕಾಕಾರ ಐತಿ. ಆ ಕುಂಡದಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಅಗ್ನಿ ಮಾಡ್ತೇವ್ರಿ. ಅದಕ್ಕೆಂತ ಯಾವ್ದು ಕಸ, ಪೆಟ್ರೋಲ್, ಡೀಸೆಲ್ ಏನೂ ಹಾಕಲ್ಲ ಅದ್ರಾಗ. ಆ ಎಲ್ಲಾ ರಚಿಸಿ ಮತ್ತ ಇದ್ರಲಿಂತಾನೆ ಪಚ್ಚ ಕರ್ಪೂರಲಿಂತಾನೆ ಅದು ಅಗ್ನಿ ಮಾಡ್ತೇವ್ರಿ. ಅದು ಅಗ್ನಿ ಮಾಡಿ ಆ ಸುಟ್ಟಂತ ಬೂದಿ ಏನಂತ ಇಲ್ಲಿ ಈ ರೂಮ್ನಾಗ ನಾವು ಶೇಖರಣೆ ಮಾಡ್ತೀವಿ. ಶೇಖರಣೆ ಮಾಡಿ ಒಂದಿಷ್ಟು ಬಕೆಟ್ಗಳು ಅದಾವ, ಸ್ಟೀಲಿನ ಬಕೆಟ್ಗಳು. ಆ ಬಕೆಟ್ದಾಗ ಏನೈತಿ ಅರ್ಧ ನೀರು, ಅರ್ಧ ಏನೈತಿ ಪೌಡ್ರು ಶೇಖರಣೆ ಮಾಡಿ 3 ದಿವಸ ನೆನಕಿಡ್ತೀವಿ ನಾವು. 3 ದಿವಸ ನೆನಕಿಟ್ಟ ಮ್ಯಾಗ ಪೂರಾ ನೀರಿನ ಅಂಶ ಏನೈತಿ ಆ ಪೌಡರ್ ಅಲ್ಲಿ ಹಿಡ್ಕೊತೈತಿ. ಹಿಡ್ಕೊಂಡ ತಕ್ಷಣ ಏನೈತಿ ಉಂಡಿ ಮಾಡಿ ಹ್ಯಾಂಡ್ ಮೇಡ್ ಕಟ್ಟಿಗೆಲೇನೆ ಹಿಂಗ ಬಡಿತಾ ಇರ್ತೀವಿ. ಎಲ್ಲಾ ಕಟ್ಟಿಗೆಲೇನೆ ಇದು ಮಾಡ್ತಿರ್ತೀವಿ.
ಅದ್ರಲಿಂತ ಏನಂತಂದ್ರ ಈಗ ಇದು ಫಸ್ಟ್ ಇದು ಹ್ಯಾಂಡ್ಮೇಡ್ ತಯಾರು ಮಾಡಿ ಒಣಗಿಸ್ತೀವಿ ಇಲ್ಲಿ ಎಲ್ಲಾ ಒಣಗಿಸ್ತೀವ್ರಿ. ಹ್ಞೂ. ಒಣಗಿಸಿದ ತಕ್ಷಣ ಮತ್ತೊಮ್ಮೆ ಏನ್ ಮಾಡ್ತೀವಿ ಅಂದ್ರ ಈ ಕಡೆ ಚೌಕಾಕಾರ ಬಟ್ಟೆ ಐತಲ್ರಿ, ಈ ಕಡೆ ಹಾ ಆ ಬಟ್ಟೆಯಲ್ಲಿ ಏನೈತಿ ಮತ್ತ ರಚಿಸಿ ಮತ್ತೊಮ್ಮೆ ಬಟ್ಟೆಗೆ ಹಾಕ್ತಿವಿ. ಅದನ್ನು ಒಂದ್ ಲೇಯರ್ ಏನೈತಿ ಸಗಣಿ ಒಣಗಿದ ಕುಳ್ಳು, ಒಂದ್ ಲೇಯರ್ ಏನೈತಿ ವಿಭೂತಿ, ಕಚ್ಚಾ ಇದು ತಯಾರಾದದ್ದು ವಿಭೂತಿ. ಕಚ್ಚಾ ವಿಭೂತಿ ಮಾಡಿದ ತಕ್ಷಣ ಅದನ್ನ ಮತ್ತೆ ಅಗ್ನಿ ಮಾಡ್ತೀವಿ. ಅಗ್ನಿ ಮಾಡಿದ ತಕ್ಷಣ ಅದು ವೈಟ್ನೆಸ್ ಅದಾಗ್ತದೆ. ವೈಟ್ನೆಸ್ ಆದ ಕೂಡಲೇ ಮತ್ತೆ ಅದು ಫಿನಿಶಿಂಗ್ ಮಾಡ್ತೀವಿ. ಆ ಪೌಡರ್ನು ಹಿಂಗೆಲ್ಲ ಉದುರಿಸಿ ಆ ಪೌಡರ್ಲಿಂತ ಮುಖಕ್ಕೆ ಹಚ್ಕೊಂಡು ಟೆಲ್ಕೋ ಪೌಡರ್ ತಯಾರಾದೈತಿ, ದಂತ ಮಂಜನ ತಯಾರಾತೈತಿ. ಮತ್ತ ಅದನ್ನು ವೇಸ್ಟ್ ಮಾಡಿ ಹೋಗ್ಯಲ್ಲ. ಈ ದಂತ ಮಂಜನ ನಮ್ಮಲ್ಲಿ ನೋಡ್ರಿ ಎಷ್ಟು ಫಾಸ್ಟ್ ಆಗಿ ಎಲ್ಲಾ ಈ ನಮ್ ಸಿದ್ದೇಶ್ವರ ಸೂಪರ್ ಬಜಾರು, ಹೈಪರ್ ಬಜಾರು, ಮತ್ತ ನಮ್ ಬಿಜಾಪುರದಲ್ಲಿ ಸ್ಟಾಲ್ ಇದೆ. ಮತ್ತ ಹೊರಗೆ ಏನೈತಿ ಫೋನ್ ಮುಖಾಂತರ ಕೇಳಿ ಆರ್ಡರ್ ತಗೋತಾರ. ಹಲ್ಲು ನೋವು ಆತಂದ್ರ ಅಲ್ಲಿ ಬರೀ ಸ್ವಲ್ಪ ಇಟ್ಕೊಂಡ್ರೆ ನೋವು ನಿವಾರಣೆ ಆಗ್ತದೆ. ಅಲ್ಲಿ ನೋವಿಗೆ ದಂತ ಮಂಜನ. ಹೌನ್ರಿ. ಮತ್ತ ದಿನನಿತ್ಯ ಹಲ್ಲು ತಿಕ್ಕೋದ್ಲಿಂತ ಹಲ್ಲುನು ಅಗದಿ ಕಾಂತಿಯುತ ಬೆಳಗ ಇದಾತಾವ. ಹಿಂಗ ಇಂಥವೆಲ್ಲ ಅಂತೀವಿ ಸಣ್ಣ ಉದ್ಯೋಗಗಳದಾವ. ಇವೆಲ್ಲ ರೈತರಿಗೆ ನಾವ್ ಏನ್ ಮಾಡ್ತೀವಿ 3 ದಿವಸದಲ್ಲಿ ಎಲ್ಲಾನು ಕಲಿಸ್ತೀವಿ. ಹೆಂಗ್ ಮಾಡ್ಬೇಕು, ಏನು ಅದ್ರಾಗ ಏನ್ ಹಾಕಿದ್ರ ಅದ ನಿತ್ಯ ದಂತ ಮಂಜನ. ಇದು ಬರೀ ನಾವ್ ಪೌಡರ್ ಹಾಕಿದ ತಕ್ಷಣ ದಂತ ಮಂಜನ ಹಾಕಕ್ ಸಾಧ್ಯ ಇಲ್ಲ. ಅದ್ರಾಗ ಏನಂತಿ ಪಟಕ ಇರ್ಬೇಕು, ಶೇಂದಾಲವಣ ಉಪ್ಪು ಇರ್ಬೇಕು, ನೀಲಗಿರಿ ಎಣ್ಣಿ, ಲವಂಗಿ ಎಣ್ಣಿ, ಹಿಂಗೆಲ್ಲಾ ಅದ್ರಾಗ ಏನಂತಿ ಹಾಕಿ ಅದಂತಿ ಒಂದು ಅಟ್ರಾಕ್ಷನ್ ಆಗಿ ಸ್ಟಿಕ್ಕರ್ ಹಚ್ಚಿ ಡಬ್ಬಿ ತಯಾರು ಮಾಡ್ಬಿಡ್ತೀವಿ. 100 ಗ್ರಾಮಿಂದ ಒಂದ್ ಡಬ್ಬಿ 100 ರೂಪಾಯಿ. ಅದು 1000 ರೂಪಾಯಿ ಕೆಜಿಗೆ ಹೋಗ್ತೈತಿ. ಇವೆಲ್ಲ ನಮ್ ರೈತರು ಇವೆಲ್ಲ ಮಾಡ್ಬೋದಲ್ಲ. ರೈತರು ಮಾಡ್ಬೋದು ಸರ್, ಆದ್ರೆ ರೈತರಿಗೆ ಗೊತ್ತೇ ಇಲ್ಲ ಸರ್. ಗೊತ್ತೇ ಇಲ್ರಿ ಅವ್ರಿಗೆ. ಏನ್ ವಿಭೂತಿ ಅಲ್ಲೇ ಗೌಡ್ರ ಬಲ್ಲಿ ಸಿಗ್ತಾವ, ಶಿವ ಮಂದಿರದಾಗ ಸಿಗ್ತಾವ. ಸ್ತೋತ್ರ 3 ಹೊಡ್ಕೊಂಡ್ಬಿಡ್ತಾರ, ಮುಗಿತ್ರಿ ಅದು. ನಾವು ಮಾಡ್ಕೋಬೋದ ಅಂತ ಅವ್ರಿಗೆ ಗೊತ್ತೇ ಇಲ್ಲ, ಗೊತ್ತೇ ಇಲ್ರಿ ಅದು. ಹಿಂಗಾಗಿ ಏನಾಗಿಬಿಟ್ಟೈತಿ ಅಂತಂದ್ರ ನಮ್ ದೇಶಕ್ಕ ನಮ್ ರಾಜ್ಯಕ್ಕೆ ಏನೈತಿ ಹಿಂಗೆಲ್ಲ ಅಧೋಗತಿ. ನಮ್ ರೈತರು ಮುಗುಲ್ತನಕ್ ಬಿದ್ದಾರ್ರಿ. ಮುಗುಲ್ತನಕ ಯಾಕಂತ ಕೇಳ್ರಿ, ಹಿಂಗ ಕಾಯಿಪಲ್ಲೆ ತರಕ್ ಹೊರಗೆ ಹೋಗ್ತಾರ ಅವ್ರು. 10 ಎಕರೆ ಜಮೀನು ಇಟ್ಕೊಂಡವ್ರು. ಹೌದಿಲ್ರಿ? ಯಾಕೆ ಮನ್ಯಾಗ ಬೆಳಿಬಹುದಾ? ಮನ್ಯಾಗ ಬೆಳಿಬಹುದು ಸರ್. ನಿಮ್ ಮನೆಯಲ್ಲಿ ಸಾವಯವ ಮಾಡಕ್ಕೆ ಯಾರ ಏನ್ ಗ್ರಂಥದಾಗ ಬರ್ದಿಟ್ಟಾರ, ನೀ ಸಾವಯವ ಮಾಡ್ಬೇಡಪ್ಪ ಏನಂತ ಯಾರು ಬರ್ದಿಟ್ಟಿಲ್ಲ. ಇವ್ರು ಏನ್ ಮಾಡ್ಬಿಟ್ಟಾರ, ವಿದೇಶಿ ಕಂಪನಿಗಳು ನಮ್ಮ ದೇಶಕ್ಕೆ ಏನೈತಿ ನೆಲೆ ಊರಿ ಬಿಟ್ಟಾರ. ಇವತ್ತ ಇಂದಿರಾ ಗಾಂಧಿ ಸರ್ಕಾರ ಇದ್ದಾಗ ಏನೈತಿ ಎಲ್ಲಾ ರೈತರಿಗೆ ಏನೈತಿ ಯೂರಿಯಾ ಗೊಬ್ಬರ ಏನೈತಿ ಉಚಿತವಾಗಿ ಕೊಟ್ರು. ಹಿಸ್ಟ್ರಿ ತೆಗೆದ್ ನೋಡ್ರಿ ನೀವು. ಆ ರೂಢಿ ಮೊದಲು ಹಚ್ಚಿದ್ರ ಅವ್ರು. ಹಚ್ಚಿ ಇವತ್ತಿನ ಪರಿಸ್ಥಿತಿ ಯೂರಿಯಾ ಗೊಬ್ಬರ ಸಿಗ್ಲಾರಂತ ಪರಿಸ್ಥಿತಿ ಬಂದ್ಬಿಟ್ಟೈತಿ. ಯಾಕಂದ್ರ ಹಂಗ ರುಚಿ ಹಚ್ಚಿಬಿಟ್ಟಾರ, ಹೊಲಕ್ನು ಹಚ್ಚಿಬಿಟ್ಟಾರ. ಚಾದ ರುಚಿ ನಮ್ ಬ್ರಿಟಿಷರ್ ಹಾಕಿದ್ರು. ಪ್ರತಿಯೊಬ್ಬ ಎಂತ ಬಡತನ ಪರಿಸ್ಥಿತಿ ಅವನ ಬಳಿ ವಾದ್ರು ನಿಂತಿ ಚಾ ಬೇಕು. ಅದು ನಮ್ ದೇಶದ ಸಂಸ್ಕೃತಿ ಅಲ್ಲ, ಅದು ವಿದೇಶದವ್ರು ಹಾಕಿ ಕೊಟ್ಟಂತದ್ದು, ಬ್ರಿಟಿಷರ್ ಹಾಕಿ ಕೊಟ್ಟಂತದ್ದು ಇದು ರೀ. ಅದು ಇದು ನಾವು ಯೂಸ್ ಮಾಡ್ಕೋತ ನಾವ್ ಈಗ ಅಂತೀವಿ ಯಾರ ದೋಸ್ತರ ಮನಿ ಏನು ಅಲ್ಲಿ ಮೆಂತನ ಒಂದ್ ಕಪ್ ಚಾ ಕೊಡ್ಲಿಲ್ಲ ನೋಡಪ್ಪ ಅಂತೀವಿ. ಯಾಕಂದ್ರ ಆ ತರ ಹಂಗ್ ಬೆಳೆಸಿಬಿಟ್ಟಾರ ಅವ್ರು. ಯಾಕೆ ನಮ್ಮಲ್ಲಿ ಕಷಾಯ ಇಲ್ಲ? ಈಗ ನೋಡ್ರಿ ನಾವ್ ಇನ್ನೊಂದು ಒಂದು ದುರಾದೃಷ್ಟ ಅಂತಂದ್ರ ಇವತ್ ನಮ್ಮ ರಾಜ್ಯದಲ್ಲಿ ಕೆಂಪಂದ್ ಯಾವ್ದ್ರ ಸ್ಟಿಂತ ಏನಂತಾರ ನೋಡ್ರಿ ಅದು ಸ್ಟಿಂಗ್. ಅದು ಪೆಪ್ಸಿ, ಕೋಕೋ ಕೋಲಾ, ರೆಡ್ ಬುಲ್ ಏನು 16 ಪ್ರಕಾರದ ಏನಂತ ಎಲ್ಲಾ ಬಂದೈತಿ. ಅದ್ರಲಿಂತ ಆರೋಗ್ಯಕ್ಕೆ ಏನ್ ಹಾನಿಕಾರಕ ಐತೆ ಅನ್ನೋದು ನಮ್ ಜನಕ್ಕೆ ಗೊತ್ತಿಲ್ಲ. ಇದು ಎಜುಕೇಟೆಡ್ ಲೋಕ, ಇದು ಮಂದಿ ಕುಡಿಯಾಕತ್ತಾರ. ಎಜುಕೇಟೆಡ್ ಇದ್ದವ್ರೆ ಜಾಸ್ತಿ ಕುಡಿಯಾಕತ್ತಾರ. ಅನ್ಎಜುಕೇಟೆಡ್ ಅವ್ರು ಎಳ್ನೀರ್ ಕುಡಿತಾರ, ಲಸ್ಸಿ ಕುಡಿತಾರ, ಮತ್ತ ಮಜ್ಜಿಗೆ, ನಿಂಬೆಹಣ್ಣಿನ ಶರ್ಬತ್ತು, ಕಬ್ಬಿನ ಹಾಲು, ತೆಂಗಿನ ಹಾಲು ಇಂಥದ್ ಮಾಡ್ತಾರ. ಆದ್ರ ಎಜುಕೇಟೆಡ್ 100ಕ್ಕೂ 99% ಏನಾಗ್ಬಿಡ್ತಾನ ಅವೇ ಕೊಕ್ಕೋ ಕೋಲಾ. ನೀವು ಕೊಕ್ಕೋ ಕೋಲಾ ಕುಡಿತಿರಲ್ಲ, ನೀವು ಏನು ಸ್ಟ್ರೆಂತ್ ಏನ್ ಇದಾವಲ್ರಿ, ಟಾಯ್ಲೆಟ್ ರೂಮ್ ನಿಮ್ದು ಪೂರ್ಣ ಹೊಲಸಾಗಿತ್ತಂತಂದ್ರ ಆ ಟೋಪನ್ ತೆಗೆದು ನೀವು ಹಂಗೆ ಹೋಗ್ರಿ. ಅದ ನೀವು ಫಿನಾಯಿಲ್ ಕಿತಾನು ಸ್ವಚ್ಛ ಆಗ್ತೈತಿ. ಕೊಕ್ಕೋ ಕೋಲಾಲಿಂತ, ಪೆಪ್ಸಿಲಿಂತ, ಇವ್ ಸ್ಟ್ರೆಂತ್ ಇವೆಲ್ಲಾ ಇದಕ್ ನೋಡ್ರಿ. ಇವೇನ್ ಕುಡಿತಾರಲ್ಲ ಇವೆಲ್ಲ ನೀವು ಪ್ರಯೋಗ ಮಾಡಿ ನೋಡ್ರಿ. ಅದಕ್ಕೆ ನಾ ಏನಪ್ಪ ಏನ್ ಸುಳ್ಳು ಹೇಳ್ತಾನ ಇವ್ ಏನಾರ ಅದು ಇಲ್ಲ. ನೀವು ಪ್ರಯೋಗ ಮಾಡ್ರಿ, ಎಲ್ಲಾ ನಮ್ಮ ಜನರು ಪ್ರಯೋಗ ಮಾಡಿ ನೋಡ್ರಿ. ಎಷ್ಟು ಅಂದ್ರ ಟಾಯ್ಲೆಟ್ ಕ್ಲೀನರ್ ಅದಕ್ಕಿಂತಾನು ಸ್ವಚ್ಛ ಆಗ್ತೈತಿ. ಬರೇ ಹುಗ್ಗಿದ್ರ ಮತ್ತ ಅಂತ ನಮ್ ಹೊಟ್ಯಾಗ ಹೋಯ್ತ ಅಂದ್ರ ಏನ್ ಪರಿಸ್ಥಿತಿ ಆಗ್ತೈತಿ, ಕಿತ್ತು ಹೋದೈತಿ. ಹಿಂಗಾಗಿ ಏನೈತಿ ಅವೆಲ್ಲ ಏನೈತಿ ಇವೆಲ್ಲ ಏನ್ ಸರ್ಕಾರದವ್ರು ಏನದಾರಲ್ಲ ಅವೆಲ್ಲ ಬಂದ್ ಮಾಡ್ಬೇಕ್ರಿ. ಬಂದ್ ಮಾಡಿ ಇಂಥವ್ರು ಕೋಆಪರೇಟ್ ಮಾಡ್ಬೇಕು. ಸರ್ಕಾರ ಬಂದ್ ಮಾಡಿದ್ರೆ ಸರ್ಕಾರ ಹೆಂಗ್ ಟ್ಯಾಕ್ಸ್ ಹೋಗ್ತದೆ ಸರ್? ಏನಿಲ್ಲ, ಅದು ಮಾಡ್ಬೇಕ್ರಿ. ಉಳಿದ ಏನೈತಿ ಜನರಿಗೆ ಒಳ್ಳೇದು ಮಾಡ್ಬೇಕು. ಜನರಿಗೆ ಒಳ್ಳೇದ್ ಮಾಡಂಗಿಲ್ಲ ಸರ್ ನಮ್ ಸರ್ಕಾರ. ಜನರಿಗೆ ಲಾಸ್ ಮಾಡಿ ಮತ್ತ ಅವ್ರ ಏನೇನು ಪ್ರಚೋದನಕಾರಿ ಏನೇನೋ ಒಂದೊಂದು ಏನಾರ ಹೆಬ್ಬಿಸಿ ಒಟ್ಟ ಅಧೋಗತಿಗೆ ಮಾಡಾಕತ್ತಾರ. ಎಲ್ಲಾ ಸರ್ವನಾಶಿ ಇದು ಮಾಡಾಕತ್ತಾರ.
ಇವಾಗ ಆಲ್ರೆಡಿ ಅಂದ್ರು ಸರ್ವನಾಶ ಮಾಡೇ ಬಿಟ್ಟಾರ. ಮಾಡೇ ಬಿಟ್ಟಾರ. ಈಗ ನೋಡ್ರಿಲ್ಲ ಇವತ್ ನಮ್ಮ ರಾಜ್ಯದಲ್ಲಿ ಅಲ್ಲಿ ಇದ್ರಾಗ ಸಂಸದ ಭವನ ಏನೈತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಂತಾರ. ಹಾ ಸರ್, ಹಾ ಅಂತಾರಲ್ರಿ ಇವತ್ತ. ಕೇಳ್ಪಟ್ಟೆ ಸರ್ ಅದು. ಹಾ ಮತ್ತ ಮದ್ದೂರಲ್ಲಿ ಏನೈತಿ ಅಲ್ಲಿ ನಮ್ಮ ಹಿಂದೂ ಗಣಪತಿ ಸರ್. ಯಾರಾದ್ರೂ ನಮ್ಮ ಹಿಂದೂಗಳು ಏನೈತಿ ಮುಸ್ಲಿಮ್ರ ನಾವು ತಡೆದ್ ಕೊಡಂಗಿಲ್ಲ ಸರ್. ಹಾ ಮತ್ತ ಕಲ್ಲು ಹೊಡ್ಯಂಗಿಲ್ಲ ಸರ್. ಕಲ್ಲು ಹೊಡೆಯಲ್ಲ. ಅದೇ ಒಂದು ಹಾ ಇವು ಎಲ್ಲಾ ಏನ್ ಮಾಡಕತ್ತ ಈಗ ಇನ್ನೊಂದು ಇದಕ್ಕೆಲ್ಲಾ ಕಾರಣೀಭೂತ ಏನಾಗೈತಿ ಅಂತಂದ್ರ ಎಲ್ಲಾ ಇವನ್ ಪಾಕಿಸ್ತಾನ ಅಂತೇನಿ ಇವ್ರೇನ್ ಧರ್ಮರ್ಗಂತ ಮಾಡ್ಯಾರಲ್ರಿ ಕುರಾನ್ ಅಂತೇಳಿ ಅಂತಂದು ಅದ್ರಾಗ ಏನ್ ಬರ್ದಾರ ಅಂತಂದ್ರ ಇವ್ರ ಕೈಲಿ ಹಾಕಿ ಮತ್ತೊಂದು ಪುಸ್ತಕ ರಚನೆ ಮಾಡ್ಯಾರ. ಇದು ಸತ್ಯ ಘಟನೆ. ಇದು ನಾ ಮೊನ್ನೆ ಒಬ್ರಿಗೆ ಅದು ಇದು ಮಾಡಿ ಕೇಳಿದ್ದು ಏನ್ ಮಾಡ್ಯಾರ ಅಂದ್ರ ಅದ್ರಾಗ ಹಿಂದೂ ದೇವಾಲಯ ನಮಸ್ಕಾರ ಮಾಡ್ಬೇಡ್ರಿ, ಆ ಹಿಂದೂ ಹುಡುಗಿಯರ್ನ ಏನಂತಿ ನೀವು ಲವ್ ಜಿಹಾದ್ ಅಂತೇಳಿ ಮಾಡ್ಕೋರಿ, ನಿಮ್ಗೆ ಏನಂತಿ ಸ್ವರ್ಗ ಸಿಗುತ್ತೆ. ಇವ್ರು ಪಾಕಿಸ್ತಾನದವ್ರು ಏನ್ ಮಾಡ್ಯಾರ ಆ ತರ ಬರುದು ಆ ಪುಸ್ತಕನೇ ಅವ್ರಿಗೆ ಏನಂತಿ ನಮ್ ಜನಕ್ ಕೊಡಕತ್ತಾರ. ಈಗ ಮೊದಲ ಬಾಂಧವ್ಯತೆ ಇತ್ತು ಮುಸಲ್ಮಾನರು ನಾವ್ ಅಂತಂದ್ರ ಅಂತಮ್ರದ ಗತೆ ಒಂದು ಇದ್ರಾಗಿದ್ವಿ. ಹಾ ಈಗ ಇವ್ರು ಏನ್ ಮಾಡ್ಬಿಟ್ಟಾರ ಅಂತಂದ್ರ ಅವ್ರಿಗೆ ಏನಂತಿ ಎದ್ ನಿಂದ್ರಸಲಿಂದ ಆ ಪುಸ್ತಕದಾಗ ಒಂದ್ ಸ್ವಲ್ಪ ಅರ್ಧಂಬರ್ಧ ಓದಿದವ ಅದೇ ಓದಿ ಬಿಡವ. ಇನ್ನೊಂದು ಪಂಜಾಬ್ದಲ್ಲಿ ಸರ್ 400 ಕೋಟಿ ರೂಪಾಯಿದ ಅಂದ್ರ ಅವ ಎಲ್ಲಾ ಮುಸ್ಲಿಂ ಹುಡುಗರಿಗೆ ಕೊಡುದು ಸರ. ನೀ ಹಿಂದೂ ಹುಡುಗಿ ಕರ್ಕೊಂಡ್ ಬಂದ್ರೆ ಇಷ್ಟ, ನೀ ಲಿಂಗಾಯತ್ ಹುಡುಗಿ ಕರ್ಕೊಂಡ್ ಬಂದ್ರೆ ಇಷ್ಟ, ಬ್ರಾಹ್ಮಣ ಹುಡುಗಿ ಕರ್ಕೊಂಡ್ ಬಂದ್ರೆ ಇಷ್ಟ, ಧರ್ಮ ಹುಡುಗಿ ಕರ್ಕೊಂಡ್ ಬಂದ್ರೆ ಅಲ್ಲಿ ಯಾಕ್ರಿ ಸರ್. ಈಗ ಕೇರಳದಲ್ಲಿ ಏನ್ ಪರಿಸ್ಥಿತಿ ಆಗೈತಿ ಅಂತಂದ್ರ ಕ್ರಿಶ್ಚಿಯನ್ ಕನ್ವೆಂಟ್ ಆಗಕತ್ತಾರ SC/ST ಜನ. SC/ST ಜನ ಸರ್ ಆಲ್ಮೋಸ್ಟ್ ಆಲ್ 100% ಅಂತ ಅವ್ರು ಕನ್ವರ್ಟ್ ಮಾಡ್ಕೊಳಕತ್ತಾರ. ಯಾಕ ಅವ್ರ ಧರ್ಮ ಜಾಸ್ತಿ ಇಲ್ಲ. ಈಗ ಅದಕ್ಕ ಯೋಗಿ ಆದಿತ್ಯನಾಥ್ ಇದೇನ್ ಪರಿಸ್ಥಿತಿ ನಮ್ ಕರ್ನಾಟಕ ರಾಜ್ಯದಲ್ಲಿ ನಡೆದೈತಲ್ರಿ, ಈ ಪರಿಸ್ಥಿತಿ ನಮ್ಮ ಇದ್ರಾಗ ಉತ್ತರ ಪ್ರದೇಶ ಆಗಿತ್ತು. ಉತ್ತರ ಪ್ರದೇಶನಾಗ ಇತ್ತು ಸರ್ ಮೊದಲ ಇತ್ತದು. ಇದ್ದ ತಕ್ಷಣ ಏನಾಗ್ಬಿಡ್ತ ಅಂತಂದ್ರ ಅಲ್ಲಿ ಭಗವದ್ಗೀತಾದಾಗ್ನು ಒಂದು ಶ್ಲೋಕ ಹೇಳ್ಯಾರ. ಏನ್ ಹೇಳ್ಯಾರ? ಯದಾ ಯದಾ ಧರ್ಮಸ್ಯ ಗ್ಲಾನಿರ್ ಭವತಿ ಭಾರತ ಅಭ್ಯುತ್ಥಾಮ ಧರ್ಮಸ್ಮೆ ತದಾತ್ಮಾನಂ ಸಂಭವಾಮಿ ಯುಗೆ ಯುಗೆ ಅಂತ. ಎಲ್ಲಿ ಅಧರ್ಮ ನಡೀತಿರ್ತೈತಲ್ಲ ಅಂತಲ್ಲಿ ಒಬ್ಬ ಯೋಗಿ ಅಂತಿ ಹುಟ್ಟಿ ಬರ್ತಾನಂತಂದ. ಅವ್ರು ಈಗಲ್ಲ, ಅದು ಅನಾದಿ ಕಾಲದಾಗ ಅವ್ರು ಭಗವದ್ಗೀತಾದಾಗ ಹಿಂಗ್ ಹೇಳ್ಯಾರ. UP-ದಾಗ ಹಂಗೆ ಅಧರ್ಮ ನಡೆದತ್ರ. ಎಲ್ಲಾ ಮುಸಲ್ಮಾನ್ರು ಏನ್ ಮಾಡ್ಬಿಟ್ಟಿದ್ರು, ಎದ್ ನಿಂತು ಒಟ್ಟ ಅವ್ರಿಗೆ ನಿಂತು ನಮ್ಮ ಹಿಂದೂಗಳಿಗೆ ಅಂತಂದ್ರೆ ಬೆಲೆ ಎಲ್ಲಾರ್ದಂಗ ಆಗಿತ್ತ. ಅಲ್ಲಿ ಒಬ್ಬ ಉಟ್ಕೊಂಡ ಯಾರು ಅಧರ್ಮ ನಡೆಯಕತ್ತಿತ್ತಲ್ಲ ಅಲ್ಲಿ ಯೋಗಿ ಆದಿತ್ಯನಾಥ್ ಉಟ್ಕೊಂಡ್ರು. ಹಂಗ ಇಲ್ಲಿ ನಮ್ ಕರ್ನಾಟಕ ರಾಜ್ಯದಲ್ಲಿ ಅದೇ ನಡೆದೈತ್ರಿ. ಅದಕ್ಕಂತ ಈಗ ಮತ್ತೊಬ್ರು ಯೋಗಿ ತಯಾರಾಗ್ಯಾರ. ಈಗ ಆಗ್ಯಾರ ಸರ್, ಆಗ್ಯಾರ. ನೋಡ್ರಿ ಈ ಮದ್ದೂರ್ ನೋಡ್ರಿ, ಚನ್ನಗಿರಿ ನೋಡ್ರಿ, ಇವತ್ತ ರಾಯಚೂರ್ ನೋಡ್ರಿ. ಯಾ ಜನಕ್ಕೂ ಒಬ್ರಿಗೆ 10 ರೂಪಾಯಿ ಕೊಟ್ಟು ಬರೀಪ್ಪ ನನ್ ಫಂಕ್ಷನ್ ಐತೆ ಅಂತ ಯಾರಿಗೂ ಕರ್ಸಿಲ್ಲ ಸರ್. ಅದು ನೋಡಿದ್ರಿ ಸರ್, ಅದು ಕ್ಲಿಪ್ ನೋಡಿದೆ, ಭಾರಿ ಖುಷಿ ಐತಿ ಸರ್. ಹಿಂಗಾಗಿ ಅವ್ರು ಇಚ್ಛೆಲಿಂತ ಬಂದು ಏನೈತಿ ಎಲ್ಲಾರು ಏನೈತಿ ಆಶೀರ್ವಾದ ಇದು ಮಾಡಕತ್ರ. ಯಾಕ ಇಂತ ವ್ಯಕ್ತಿ ಬೇಕಂತ ಜನರಿಗೆ ಈಗ ಗೊತ್ತಾಗತೈತ್ರಿ. ಏನಪ್ಪಾ ನಾವೆಲ್ಲಾ ಹಾಳು ಬಿದ್ದೀವಲ್ಲ, ಈಗ ಗೊತ್ತಾಗೈತಿ. ಅವ್ರ ಹಿಂದ ತಿರ್ಗಾಡಿ ನಾವ್ ಹಾಳು ಬಿದ್ದು ನಮ್ಮ ರಾಜ್ಯ ನಾಳೆ ನಿಂತಿ ನಮ್ಗೆ ಈಗ ಹೆಂಗ ಇದ್ರಾಗ ಪಶ್ಚಿಮ ಬಂಗಾಳದಾಗ ಹೆಂಗ್ ಪರಿಸ್ಥಿತಿ ಐತಲ್ರಿ, ಹಂಗ ನಮ್ ಕರ್ನಾಟಕ ರಾಜ್ಯದಾಗ ಆಗ್ಬಾರ್ದು. ಈಗ ಜನರಿಗೆ ಏನಂತಿ ಎಲ್ಲಾರ್ಗಿ ಪ್ರತಿಯೊಬ್ಬರಿಗೆ ಏನಂತಿ ಗೊತ್ತಾಗತೈತ್ರಿ. ಈಗ ತಿಳಿಯಾಗ್ತದೆ ಸರ್. ಈಗ ಮತ್ತೆ 100ಕ್ಕೆ 100 ನಂದ ವಿಚಾರ ಪ್ರಕಾರ ನೋಡಿದ್ರೆ ಸಾಹೇಬ್ರ 100% ಐತಿ ಮುಂದಿನ CM ಅಂತೂ ಗ್ಯಾರಂಟಿ ಅನ್ರಿ ಸರ್. ಆಗೇಬೇಕು ಸರ್. ಈಗ ಯಾಕಂತ ಕೇಳ್ರಿ, ಕೇಂದ್ರದವ್ರಿಗೆ ನಡುಕುಟ್ಟೈತ್ರಿ. ಆ ವಿಜೇಂದ್ರಗ ಯಡಿಯೂರಪ್ಪಗಂತ ಅವಾಗ ಚಳಿ ಜ್ವರನೇ ಹತ್ತಿ ಬಿಟ್ಟ. ಈಗ 15 ದಿವಸ ಆಯ್ತ. ಅವಾಗ ಏನಪ್ಪಾ ಇದು TV ನೋಡಿ ಅವಾಗ ಗಾಬರಿ ಆಗ್ಯಾನವ. ಯಾಕಂತ ಕೇಳ್ರಿ, ಅಲ್ಲಿ ಮಣ್ಣಿ ಮದ್ದೂರ್ಕ ಹೋಗಿದ್ರು ಅವ್ರು ಕಲ್ಲು ಎಸೆತ ಇದ್ರಾಗ. ಒಂದು 25 ಮಂದಿ ಶಾಸಕರು ಹೋಗಿದ್ರು. ಜನ ಅಷ್ಟು ಇದ್ದಿದ್ದಿಲ್ಲ. ಒಬ್ರು ಹುಲಿ ಹೋದ್ರೆ ಏನೈತಿ ಇಷ್ಟು ಜನ ಇತ್ತು. ಯಾಕಂದ್ರ ಅವ್ರ ಬಳಿ ಇದ್ದಂತದ್ದು ಸ್ವಚ್ಛ ಗುಣ ಸರ್. ಈಗ ನಿಂಬಲ್ಲಿ ಸ್ವಚ್ಛತನ ಇತ್ತಂದ್ರ ಎಲ್ಲರೂ ಬಂದೇ ಬರ್ತಾರ್ರಿ, ಹೌದಿಲ್ರಿ? ಒಳ್ಳೆ ವಿಚಾರ, ಒಳ್ಳೆ ಆಚಾರ, ಒಂದ್ ನಮ್ಮ ಸಂಸ್ಕೃತಿ ಇವೆಲ್ಲಾ ಬೇಕೇ ಬೇಕ್ರಿ. ಈಗಿನ ಪರಿಸ್ಥಿತಿ ನೋಡಕತ್ತೀವಿ ನಾವು. ಏನ್ ಅಧೋಗತಿಗೆ ಎಲ್ಲಾ ಇದಕ್ಕೂ ಏನ್ ನೋಡ್ರಿ, ನೀವು ಬರೇ ಈಗ ಇದ್ರಾಗ ನೋಡ್ರಿ ಲವ್ ಜಿಹಾದ್ ಅವ್ರಿಗೆ ಏನೇನೋ ಒಂದು ಕೈ ಮ್ಯಾಗ ಕೊರ್ಕೋತಾರ. ನಿನ್ ಎಷ್ಟು ಪ್ರೀತಿ ಮಾಡ್ತೀನಿ, ನನಗ ಜೀವನೇ ಕೊಡ್ತೀನಿ ಹಂಗಂತಂದ್. ಯಾರು ಕೊಡಂಗಿಲ್ಲ ಸರ್. ಇವ್ರೆಲ್ಲಾ ಮುಸಲ್ಮಾನ್ರ ನಡ್ದೈತಿ. ಈಗ ಆ ತರ ಅವ್ರು ಕ್ಯಾಚಪ್ ಮಾಡಿ ಅವ್ರಿಗಂತಿ ಒಳಗ್ ಹಾಕೊಂಡ್ ನಿಂತಿ ಎಲ್ಲಾ ಅತ್ಯಾಚಾರ ಮಾಡಿ ನಾಳೆ ಅಧೋಗತಿಗೆ ಬಂದ. ಈ ಮಾನ್ಯ ಒಬ್ಬ ಮುಸಲ್ಮಾನ್ರ ಅದೇ ಹುಡುಗಿನ ಹೇಳಿದ್ ನೋಡ್ರಿ ಕೇರಳದಾಗ. ಏನಂತ ಹೇಳಿದ್ರು, ನೀವು ನಿಜವಾದ ಹಿಂದೂಗಳಿದ್ರ ಯಾರು ಮುಸಲ್ಮಾನ್ರಿಗೆ ಹಿಂಗ್ ಇದು ಮಾಡಕ್ ಹೋಗ್ಬೇಡ್ರಿ, ನಾನು ಮುಸಲ್ಮಾನ ಇದ್ದ ಮಹಿಳೆನೆ ನಾನು ನಿಮ್ಗೆ ಹೇಳಕತ್ತೀನಿ, ಇದು ಮಾಡ್ಬೇಡ್ರಿ. ಅವ್ರು ಕನ್ವರ್ಟ್ ಆಗತ್ತಾರ ಸರ್ ಹಿಂದೂ ಆಗಕತ್ತಾರ ಸರ್. ಇವಾಗ ರೀಸೆಂಟ್ಲಿ ಇಲ್ಲಿ ಹುಬ್ಬಳ್ಳಿನಾಗ ನಡೆದೈತ್ರಿ. ಯಾಕಂತ ಕೇಳ್ರಿ, ಅವ್ರದ್ದು ಅವಗುಣ ಏನ್ ಅದಾವಲ್ಲ. ಈಗೇನ್ ಇವ್ರೇನು ಪಾಕಿಸ್ತಾನ್ಲಿಂತ ಬಂದು ಇವೆಲ್ಲಾ ಧರ್ಮ ಗ್ರಂಥದಾಗ ಹಿಂಗೆಲ್ಲಾ ಬರೆಯಕತ್ತಾರಲ್ಲ, ಬರೆಯಕತ್ ಕೂಡ ಏನಾಗ್ಬಿಟ್ಟೈತಿ ಅಂತಂದ್ರ ಎಲ್ಲಾ ಇದನ್ನೇ ಆಗ್ಬಿಡಾಕತ್ತೈತ್ರಿ. ಕುರಾನ್ ಓದ್ತಾರ್ರಿ, ಮೂಲ ಗ್ರಂಥ ಅದೇ.
ಅದೇ ಸರ್. ಆ ಕುರಾನ್ದಾಗ ಅವ್ರು ಚೇಂಜ್ ಮಾಡಿಬಿಟ್ಟಾರ. ಮೊದಲಿದ್ದಂತ ಕುರಾನ್ ನೋಡ್ರಿ, ಮೊದಲಿದ್ದಂತದ ಬೈಬಲ್ ನೋಡ್ರಿ ಕ್ರಿಶ್ಚಿಯನ್ರದು, ಮೊದಲಿದ್ದಂತ ನಮ್ ಭಗವದ್ಗೀತಾ ಅದೇ ಐತಿ, ನಮ್ದು ಎಲ್ಲಾ ಅದೇ ಅದೇ ಐತಿ ಸಾರ್ ಎಲ್ಲಾ ಅದೇ ಐತಿ. ಆದ್ರ ಈಗ ಇವ್ರ ಏನ್ ಮಾಡ್ಯಾರ ಅಂತಂದ್ರ ಪ್ರತಿಯೊಂದು ಒಂದೊಂದು 4-5 ಪೇಜ್ ನೀವೇನೈತಿ ಹಿಂದೂ ದೇವಾಲಯಗಳಿಗೆ ನಮಸ್ಕಾರ ಮಾಡಕ್ ಹೋಗ್ಬೇಡ್ರಿ, ಮತ್ತ ಹಿಂದೂ ಹುಡುಗಿಯರ್ ನಿಂತೀನಿ ಲವ್ ಜಿವಾದ ಅಂತೇಳಿ ಮಾಡ್ಕೋರಿ, ಹಾ ಅವ್ರು ಮಾಡಿದ್ರೆ ನಿಮ್ಗೆ ನಮ್ಗೆ ಸ್ವರ್ಗ ಸಿಗ್ತೈತಿ, ಹಿಂಗೆಲ್ಲ ಅವ್ರೆಲ್ಲ ಉಲ್ಲೇಖ ಬರ್ದಾರ ಅವ್ರು ಕೈಲಿ ಹಾಕಿ, ಅವ್ರ ಕೈಲಿ ಹಾಕಿ ಬರ್ದು ಇವತ್ತೇಂತಿ ನಮ್ ದೇಶ ಎಲ್ಲ ಅಧೋಗತಿ ತಂದ್ ಮಾಡಾಕತ್ತಾರ ಅವ್ರು. ಅದಕ್ಕಾಗಿ ಏನೈತಿ ಈಗ ಜನ ಏನಂತ ಇದು ಇಲ್ಲ, ಎಲ್ಲಾ ಜನನು ಹುಷಾರಾಗೈತ್ರಿ. ಈಗ ಸಣ್ಣ ಹುಡುಗಿದ್ರು ಎಲ್ಲಾ ಟಿವಿ ಮೊಬೈಲ್ ಎಲ್ಲಾ ಇದ್ರಲಿಂತ ಮುಂದುವರೆದಾನವ. ಇದರದಿಂದ ನಮ್ದು ಹಿಂದೂ ಹೆಣ್ಮಕ್ಳು ಮತ್ತ ನಮ್ಮ ಹಿಂದೂ ಕಾರ್ಯಕರ್ತರು, ನಮ್ಮ ಹಿಂದೂ ಬಾಂಧವರು ತಿಳ್ಕೊಬೇಕು ಸರ್. ಅವ್ ತಿಳ್ಕೊಬೇಕು. ಈಗ ನೋಡ್ರಿ ಈಗ ಇದ್ದಂತ ಸಿದ್ದರಾಮಯ್ಯನವರು ಮೊನ್ನೆ ಹೇಳ್ಯಾರ, ಇದಕ್ಕ ದಸರಾಕ್ ಏನೈತಿ ಕುಂಕುಮ ಅರಿಶಿನ ಏನೈತಿ ಇದು ಮಾಡ್ಬೇಡ್ರಿ, ಅದು ಬಿಲ್ಡಿಂಗ್ ಗಲೀಜ್ ಆತತಿ ಅಂತ. ಅಂದ್ರೆ ಇವ್ರೆಲ್ಲಾ ಮುಖ್ಯಮಂತ್ರಿ ಸ್ಥಾನಕ್ಕೆ ಇದು ಮಾತಾಡೋದು ಯೋಗ್ಯ ಇದು ಕೊಟ್ಟಾರ, ಸರ್ಕ್ಯುಲರ್ ಕೊಟ್ಟಾರ. ಎಲ್ಲಾ ಏನ್ ನಮ್ ಕರ್ನಾಟಕ ರಾಜ್ಯದಾಗ ಏನ್ ಅದಾವಲ್ಲ ಎಲ್ಲದಕ್ಕೂ ಒಂದೊಂದ್ ಸರ್ಕ್ಯುಲರ್ ಕೊಟ್ಟಾರ. ಅವೆಲ್ಲಾ ಎಂತಿ ಬಳಸ್ಬೇಡ್ರಿ. ಇವತ್ತು ಅದು ಅಂತಂದ್ರ ನಾಳೆ ಮತ್ತೊಂದ್ ಏನಂತಾರ, ಇಲ್ಲ ಇವು ಎಲ್ಲಾ ನಮ್ದ ಅವರೇ ಸಮಾಜ ಶ್ರೇಷ್ಠ. ಅವ್ರಿಗೆ ಮತ್ತ ಇನ್ನೊಂದ್ ಏನು ವಿಶೇಷ ದುಸ್ಸಂಗತಿ ಅಂತಂದ್ರ ಇದು ಮಾಡ್ಯಾರ, ಈಗ ಅವ್ರ ಕರಾಟಿ ಕಲ್ಸೋ ಸಲ ಗೌರ್ಮೆಂಟ್ ಸಬ್ಸಿಡಿ ಕೊಡಾಕತ್ತೈತಿ ಕರಾಟಿಗಳು. ಅಂದ್ರ ನೀವು ಹಿಂದೂಗಳು ಮುಸಲ್ಮಾನ್ರ ನೀವು ತಯಾರಾಗಿ ಹಿಂದೂಗಳಿಗೆ ಓದಿರಿ. ಇಂಥವೆಲ್ಲ ಇವೇನು ಇದಕ್ಕ ಅದ್ರ ಬಗ್ಗೆ ನೀವು ವ್ಯಾಸಂಗ ಕಡೆ ಲಕ್ಷ್ಯ ಕೊಡ್ರಿ, ಸಂಸ್ಕಾರ ಬಗ್ಗೆ ಲಕ್ಷ್ಯ ಕೊಡ್ರಲ್ಲ, ಅದರ ಕಡೆ ಕೊಡಂಗಿಲ್ಲ ಸರ್. ಕೊಡಲ್ರಿ ಅವ್ರು. ನಮ್ದು ಹಿಂದೂ ದೇವಾಲಯದಿಂದ ಟ್ಯಾಕ್ಸ್ ವಸೂಲ್ ಮಾಡ್ಕೊಂಡು ಅವ್ರಿಗೆ ಮಸ್ಜಿದ್ ಅದು ಕಟ್ಟಕ ಅವ್ರಿಗೆ ಕೊಡ್ತಾರ, ಇದು ಮಾಡಕತ್ತಾರ, ಡೆವಲಪ್ ಮಾಡ್ಕೊಳಪ್ಪ ಅಂತ ಅವ್ರಿಗೆ ಕೊಡ್ತಾರ ಸರ್. ಈಗ ನೋಡ್ರಿ ಸರ್, ದೇವಸ್ಥಾನಕ್ಕೆ ಏನಾದ್ರು ಕಡಿಮೆ ಬಿದ್ದದಪ್ಪ ಕೊಡ್ರಿ ಅಂದ್ರೆ ಬಜೆಟ್ ಇಲ್ಲ, ನಾವೇನು ನೋಟ್ ಏನ್ ಪ್ರಿಂಟ್ ಮಾಡ್ತೀವಿ ಸರ್. ಮಾತ ಈಗ ಇವ್ರೆಲ್ಲ ಇವಾಗ ಫಸ್ಟ್ ಆಫ್ ಆಲ್ ನಾವ್ ಹಿಂದೂಗಳು ತಿಳ್ಕೊಬೇಕು ಸರ್, ತಿಳ್ಕೊಬೇಕು. ತಿಳಿದ ಮತ್ ಮುಟ್ಟಾತನ ಬಿದ್ದ ಅವ್ರಿಗೆ ಓಟ್ ಹಾಕ್ತಿವಿ ನೋಡಿ ಸರ್, ಬಾಳ ಚಪ್ಪಲಿ ತಗೊಂಡ್ ನಾವ್ ಹೊಡ್ಕೊಂಡಂಗ. ಯಾಕಂದ್ರ ಇಂತ ವ್ಯಕ್ತಿ ನಮ್ ರಾಜ್ಯಕ್ಕೆ ಏನಾರ ಒಮ್ಮೆ ಮುಖ್ಯಮಂತ್ರಿ ಆದ್ರಂತಂದ್ರ ನಮ್ಮ ದೇಶದ ಇಡೀ ವಿಶ್ವದಾಗ ನಮ್ ಕರ್ನಾಟಕ ರಾಜ್ಯ ನೋಡುವಂತ ಪರಿಸ್ಥಿತಿ ಆಗ್ತದ್ರಿ. ಯಾಕಂತ ಕೇಳ್ರಿ, ಆ ಲೆವೆಲ್ ಕದಾರ ಅವ್ರು. ಈಗ ಏನಂತ ಎಲ್ಲಾನು ಆ ಕ್ಷಮತಾ ಅವ್ರ ಬಳಿ ಐತಿ ಸರ. ಎಲ್ಲಾ ಪೊಲಿಟಿಷಿಯನ್ ಅವ್ರು ಏನ್ ಮಾಡ್ತಾರ ಸರ, ಅವ್ರ ಸ್ವಂತಗೋಸ್ಕರ ಉಪಯೋಗ ಮಾಡ್ಕೋತಾರ ಸರ್. ಆದ್ರೆ ನಮ್ಮ ಗೌಡ್ರ ಆ ರೀತಿ ಇಲ್ಲ. ಏನಿದ್ರು ಜನರ ಹಿತ ಸಂಬಂಧ, ಅವ್ರ ರಾಜ್ಯ ಸಂಬಂಧ. ಇವಾಗ ನಾವಂತ್ರು ನೋಡಾಕ್ತಿವ್ ಸರ್, ಏನ್ ನಾವ್ ಮದ್ದೂರು ಅಲ್ಲೆಲ್ಲಾ ಇದು ನೋಡಿದ್ರೆ ನಮ್ಗ ಇದನ್ ಭಾರಿ ಬಿಜಾಪುರಲ್ಲಿ ಆಗ್ಬೇಕು ಸರ್. ಆತೈತ್ರಿ ಅದನ್ನು. ಇವ್ರು ಬಿಜಾಪುರದಾಗ ಹೆಂಗ ಪರಿಸ್ಥಿತಿ ಮೊದಲ ಒಂದ್ ಕಾಲದಾಗ ನೋಡ್ರಿ ನೀವು ಎಲ್ಲಾ ಹಿರಿಯರ್ ಕೇಳ್ರಿ, ಡಿಜೆ ಬಂದ್ ಮಾಡುದು ಅದು ಇದು ಅಂತ ಮಾಡಿದ್ರಿ ಸರ್. ನಾನು ಈಗ ಧರ್ಮಸ್ಥಳ ಮಠ ಹೋಗುವಂತ ನೋಡಿದ್ವಿ ಸರ್, ಬಹಳಷ್ಟು ಜಗದಲ್ಲಿ ಸರ್ ಡಿಜೆ ಸೆಟಪ್ಸ್ ನಾಗ ಸರ್ 1-2 ಬಾಕ್ಸ್ ಸರ್, 2 ಬಾಕ್ಸ್ 3 ಬಾಕ್ಸ್ ಅವ್ರು ಹೆಂಗ್ ಹೇಳ್ಯಾರ ನೋಡಿ ಸರ್, ಅದೇ ರೀತಿ ಕಾನೂನ್ ಎಲ್ಲಾ ಫಾಲೋ ಮಾಡಾಕ್ತಿದ್ರು. ಆದ್ರೆ ನಮ್ ಬಿಜಾಪುರದಲ್ಲಿ ಫುಲ್ ಇದೈತ್ರಿ, ಫುಲ್ ನೋಡಿದ್ರಿ ಎಲ್ಲಾ ತಾಲೂಕದಾಗನು ಡಿಜೆ ಏನು ಇದಿಲ್ಲ, ಎಲ್ಲಾ ಪರ್ಮಿಷನ್ ಫುಲ್ ತಗೊಂಡಿದ್ರು. ಈ ರೀತಿ ಶಾಸಕರು ಇದ್ರೆ ನಿಮ್ಮಲ್ಲಿನೂ ಆಗ್ತಾರ ಡಿಜೆ ಫುಲ್. ನಮ್ಮ ಹಿಂದೂ ಯಾವ್ದಾದ್ರು ಹಬ್ಬ ಹರಿದಿನಗಳಿಗೆ ಫುಲ್ ಪರ್ಮಿಷನ್ ಸಿಗ್ತದ. ಆಮೇಲೆ ಅಲ್ಲಿ ಹೋಗ ಪರ್ಮಿಷನ್ ತಗೊಳ್ಳೋ, ಡಿಜೆ ಪರ್ಮಿಷನ್, ನಮ್ಮ ಗಣೇಶ ಕುಂದರ್ಸಕ ಪರ್ಮಿಷನ್, ಅದು ಇದು ಬೇಕಾಗಿಲ್ಲ. ಈ ರೀತಿ ಶಾಸಕರು ಇದ್ರೆ ಪರ್ಮಿಷನ್ ಬೇಕಾಗಿಲ್ಲ. ಹೌದಿಲ್ಲ ಸರ್? ಹೌದ್ ಸರ್, 100%. ಯಾಕಂತ ಅದು ಒಂದೇ ಅಲ್ರಿ, ಡಿಜೆ ಒಂದೇ ಅಲ್ಲ. ಈಗ ನಮ್ಮ ಹಿಂದೂ ಸಂಸ್ಕೃತಿಗೆ ಏನೇನು ಬೇಕಾತಾವಲ್ರಿ, ಈಗ ನೋಡ್ರಿ ಅವರು ಯೋಗಿ ಆದಿತ್ಯನಾಥ್ ಹೆಂಗ ಇದು ಮಾಡಿರಲ್ಲ, ಒಂದು ದೇಶಿ ಹಸು ಇತ್ತಂದ್ರೆ 2,000 ರೂಪಾಯಿ ಅವ್ರ ಮೇವು ಅವ್ರಿಗೆ ಸಾಕಾಣಿಕೆ ಸಲಿಂದ. ಇದು ಒಂದು ಅವ್ರ ಕಾನ್ಸೆಪ್ಟ್ ಐತೆ. ಅದು ಇಡೀ ನಮ್ಮ ರಾಜ್ಯ ತುಂಬಾ ಗೋ ಹತ್ಯೆ ಮೊದಲೇ ನಿಷೇಧ. ಅನ್ಲೀಗಲ್ ಆಗಿ ಏನು ಮಸೂತಿ ಕಟ್ಟ್ಯಾರ ಅಲ್ರಿ, ಅವೆಲ್ಲ ಅಂತೂ ಬುಲ್ಡೋಜರ್ ಹಚ್ಚಿ ಇದನ್ನೇ ಮಾಡಿಬಿಡ್ತಾರ. ಇದು ಅಂತೂ ಗ್ಯಾರಂಟೆಡ್ ರೀ ಇದು. ಅಲ್ಲಿ ಉತ್ತರ ಪ್ರದೇಶ ಯಾಕ ಅನ್ಲೀಗಲ್ ನಮ್ಮ ಅವ್ರು 100ಕ್ಕ 99% ಏನೈತಿ ಮಸ್ಜಿದ್ಗಳು ಅದಾವ, 10% ಏನೈತಿ ಎಲ್ಲೋ ಒಂದು ಹಿಂದೂ ದೇವಾಲಯಗಳು ಅದಾವ. ಅವು ಅನ್ಲೀಗಲ್ ಆಗಿ ಇದು ಮಾಡಿದ ಅಂತಂದ್ರ ಎಲ್ಲೋ, ಮತ್ 100ಕ್ಕೆ 99% ಇವ್ರದ್ದು ಜಾಸ್ತಿ ಐತಿ. ಹಿಂಗಾಗಿ ಏನೈತಿ ಅದು ಒಂದು ಇದಾದೈತಿ ದೇಶದಲ್ಲಿ. ಅದು ಗೊತ್ತಾಗಲ್ಲ ಸರ್, ಮೊದಲು ಹಿಂದೂ ಇದ್ರು ಇವ್ರೇ ಇದ್ರು. ಹಿಂಗಾಗಿ ಎಲ್ಲಾ ಇದಾಗೈತಿ. ಈಗ ಇನ್ನೊಂದು ಕೃಷಿ ಆಶ್ರಮ ಅಂತ ಹೇಳಿ ಮಾಡೋದಾರೆ. ಇದೇನು ನಮ್ಮ ಕನೇರಿ ಶ್ರೀಗಳೇನೋ ಇದು ಮಾಡ್ಯಾರಲ್ರಿ, ಇದು ಕೃಷಿ ಆಶ್ರಮ ಅಂತ ಹೇಳಿ ಅಂತಂದ್ರ. ಅಂದ್ರ ಪ್ರತಿಯೊಂದು ಜಿಲ್ಲೆಗೆ ಮತ್ತ ಪ್ರತಿಯೊಂದು ತಾಲೂಕಿಗೆ
ಕೃಷಿ ಆಶ್ರಮ ಅಂತೇಳಿ. ಹ್ಮ್. ಅಂದ್ರ ಆ ತಾಲೂಕ್ನಾಗ ಏನಿದ್ದಂತ ರೈತರು ಇದಾರಲ್ಲ, ಹ್ಮ್. ಸಾವಯವ ಬೆಳಿ ಹೆಂಗ್ ಬೆಳಿಬೇಕು, ಹ್ಮ್. ಕೃಷಿ ಹೆಂಗ್ ಮಾಡ್ಬೇಕು, ಹ್ಮ್. ಅದಕ್ಕೆ ಬೇಕಾದಂತ ಸಲಕರಣೆಗಳು ಏನು, ಹ್ಮ್. ಅದಕ್ಕೆ ಬೇಕಾದಂತ ನಾವು ಗೋಮೂತ್ರಲಿಂತ ಹೆಂಗ್ ಔಷಧ ತಯಾರು ಮಾಡ್ಬೇಕು, ಹ್ಮ್. 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 ಇವೆಲ್ಲ ಎಂತಿ ನಾವೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡಿವಿ ಎಲ್ಲ ಮಾಡ್ಬೇಕಂತ ಅಂತಂದು. ಹ್ಮ್. ಹ್ಮ್. ಈಗ ಆಲ್ರೆಡಿ ಏನೈತಿ 1008 ನಮ್ದು ಏನೈತಿ ಈಗ ಒಂದು ಸುಮಾರು 700 ತನ ಆಗ್ಯಾವ ಇಲ್ಲಿ ನಮೀಗ ಕೃಷಿ ಆಶ್ರಮಗಳು. ಅಂದ್ರ ಈಗ ಏನಾಗೈತ್ರಿ, ನಮ್ಮ ರೈತ ಸಾವಯವ ಕೃಷಿ ಮಾಡಿದ್ನಂತಂದ್ರ ಅವ್ರಿಗೆ ಯೋಗ್ಯವಾದಂತ ಬೆಲೆ ಇಲ್ಲ ಹಾ ಸರ್. ಒಂದೇದ್ದು. ಹ್ಮ್. ನಾವು ಅದು ಏನ್ ಮಾಡಕತ್ತೀವಿ, ಹ್ಮ್. ವಾರದಲ್ಲಿ 1 ದಿವಸ ಅಥವಾ 2 ದಿವಸ ಹ್ಮ್. ಸಾವಯವ ಸಂತೆ ಮಾಡಕತ್ತೀವಿ. ಡೈರೆಕ್ಟ್ ಆ ರೈತರನ್ನೇ ಅಲ್ಲಿ ಸಾವಯವ ಬೆಳೆದಂತ ವ್ಯಕ್ತಿ ಹ್ಮ್. ಮಾರ್ಕೆಟ್ದಾಗ ಕುಂದ್ರಬೇಕು. ಅದರ ಆದಂತ ಮಾರ್ಕೆಟ್ ಬೇರೆನೆ. ಹ್ಮ್. ಹಾ, ತಿನ್ನೋರಿಗೆ ಆಹಾರನು ಚಲೋ ಆಯ್ತು, ಭೂಮಿ ತಾಯಿ ಉಳಿತು, ಭೂಮಿ ತಾಯಿ. ರೈತರು ಒಳ್ಳೇದು ಇದು ಆತತಿ. ಹ್ಮ್. ಇವೆಲ್ಲ ಎಂತಿ ಕಾನ್ಸೆಪ್ಟ್ಗಳು ಎಂತಿ ನಮ್ಮ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಬಲ್ಲಿ ಇವೆಲ್ಲ ಅದಾವ್ರಿ ಇವು. ಇವೆಲ್ಲ. ಹಾ, ಅದು ಮತ್ತೊಂದು ಆಕಳಿಂತ ಬೈ ಪ್ರಾಡಕ್ಟ್ ನೀವು ಮಾಡ್ಕೊಂಡು ನೀವೇನೈತಿ ಸ್ವಾವಲಂಬಿ ಆಗ್ರಿ. ಹ್ಮ್. ಇವೆಲ್ಲ ವಿದೇಶಿ ಕಂಪ್ನಿಗಳು ಏನ್ ನೆಲೆ ಇರಲ್ಲ, ಇವೆಲ್ಲ ಕಡಿವಾಣ ಆತತಿ. ಮತ್ ನಮ್ಮ ದೇಶಿ ಆಟಗಳು, ಹ್ಮ್. ದೇಶಿ ಸಂಸ್ಕೃತಿಗಳು ಹೆಂಗ, ಇವೆಲ್ಲ ಮೊದಲಿಂತ ಅನಾದಿ ಕಾಲದಾಗ ಏನೇನ್ ಇದ್ವಲ್ಲ ಇವೆಲ್ಲ ಪರಂಪರೆ ಎಲ್ಲಾನು ಚಾಲು ಆತಾವ. ಅದಕ್ಕಾಗಿ ಇಂತ ಶಾಸಕರು ನಮ್ಮ ಇದಕ್ಕೆ ಶಾಸಕರಲ್ಲ, ಮುಖ್ಯಮಂತ್ರಿ ಅಂತೇಳಿ ಬೇಕಾಬೇಕ್ರಿ. ಇವಾಗ ಅವ್ರ ಕಾನ್ಸೆಪ್ಟ್ ಪ್ರಕಾರ ನಡೀತಾ ಇದೆ ಇಲ್ಲಿ. ಅವ್ರ ಏನಾದ್ರು ಮುಖ್ಯಮಂತ್ರಿ ಆದ್ರೆ ಕರ್ನಾಟಕದಲ್ಲಿ ಇದು ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಆಗ್ತದ. ನೋಡ್ರಿ, ಈಗ ನಾವು ಗೋಮಯಲಿಂತ ಮಾಡಿದಂತ ಇದು ವಿಭೂತಿ, ಇದರಲ್ಲಿ 3 ಪ್ರಕಾರ ಇರ್ತೈತಿ. ಸಣ್ಣದು ಮತ್ತೆ ಇನ್ನೊಂದು 2 ಪ್ರಕಾರ ಏನೈತಿ ಇದು ವಿಭೂತಿ ಇರ್ತೈತಿ. ಅದಕ್ಕಾಗಿ ಏನೈತಿ, ಇಡೀ ನಮ್ಮ ಪ್ಯೂರ್ 100% ನಿಮ್ಗೆ ಆಗ ಹೇಳಿದ್ನಲ್ಲ, ಸಗಡಿಲಿಂತ ಹೆಂಗೆ ಇದು ಮಾಡ್ಬೇಕು, ಮಾಡೋ ವಿಧಾನ ಹೆಂಗೆ ಅಂತ ಹೇಳಿದೆ. ಅದು ವಿಭೂತಿ. 2ನೇದು ಏನೈತಿ, ಇದು ಮಾಡೇವ್ರಿ ಸ್ವಸ್ತಿಕ ಮತ್ತು ಓಂ. ಈ ತರ ಇದು ಹಚ್ಚೋದ್ಲಿಂತ ಏನಾಗ್ತೈತಿ ಅಂತಂದ್ರ ಮನ್ಯಾಗಿದ್ದಂತ ವೈರಾಣುಗಳು ಕಂಟ್ರೋಲಿಟಿ ಆತೈತಿ. ತರಂಗಗಳು. ಈ ಮೊದಲಿನ ಮಂದಿ ಏನೈತಿ ಹೆಂಡಿ ರಾಡಿ ಸಾರಿಸ್ತಿದ್ರು, ಹೌದ್ರ ಜಗಲಿ ಮ್ಯಾಗ ಎಂತಿ ಹೆಂಡಿ ರಾಡಿ ಇದು ಮಾಡ್ತಿದ್ರು. ಈಗ ನಾವೇನಾಗಿದ್ಬಿಟ್ರೆ ಎಲ್ಲ ಟೈಲ್ಸ್ ಆಗಿಬಿಟ್ಟೈತಿ. ಹೌದಾ, ಗೋಮಯ ಅನ್ನೋದು ಏನು ಇಲ್ಲಾರ್ದಂಗ. ಇದ್ರ ಮುಖಾಂತರ ನೀವು ತರಂಗಗಳು ಏನೈತಿ ಕಂಟ್ರೋಲಿಟಿ ಆತೈತಿ. ಯಾಕಂದ್ರೆ ನಾವು ಮೊಬೈಲ್ ಬಳಸ್ಬೇಕಂದ್ರೆ ತರಂಗ ಮುಖಾಂತರ ಮೊಬೈಲ್ ಚಾಲು ಆತೈತಿ. ತರಂಗನೇ ಇರಲ್ಲ ಅಂದ್ರೆ ಮೊಬೈಲ್ ಚಾಲು ಹೋಗಕ್ ಸಾಧ್ಯ ಇಲ್ಲ. ಅದಕ್ಕಾಗಿ ಇನ್ನೊಂದು ಮೊಬೈಲ್ ಚಿಪ್ ಅಂತೇಳಿ ಮಾಡಿದೀವಿ, ವೈರಾಣುಗಳು ಆಂಟಿ ರೇಡಿಯೇಷನ್ ಚಿಪ್ ಅಂತೇಳಿ. ಇವತ್ತು ನೀವು ಅಮೆಜಾನ್ದಾಗ ನೀವು ಇದು ಮಾಡಿ ನೋಡ್ರಿ, 500 ರೂಪಾಯಿ ರೇಟ್ ಐತಿ. 500-600 ರೂಪಾಯಿ ರೇಟ್ ಐತಿ. ನಾವು ಬರೇ 100 ರೂಪಾಯಿದಾಗ ಮಾಡಾಕತ್ತೀವಿ. 100 ರೂಪಾಯಿದಾಗ. ಮತ್ ಇವೆಲ್ಲ ನಾವು ಮಾಡೋದು ರೈತರಿಗೆ ಎಂತ ಕಲಿಸ್ತೀವಿ. ನಾವ್ ಇಷ್ಟೇ ಮಾಡಿ ನಾವೇ ದುಡ್ಡು ಗಳಿಕೆ ಮಾಡ್ಕೊಳ್ಳೋದಲ್ಲ. ಆ ರೈತರು ಮುಂದ ತಮ್ಮ ಕಾಲ್ ಮೇಲೆ ತಾವ್ ಇದು 8 ರೂಪಾಯಿ ಐತಿ, ಬಾಳ ಅಂದ್ರೆ 10 ರೂಪಾಯಿ ಸಗಣಿ ಐತಿ, 10 ರೂಪಾಯಿನೂ ಆಗಲ್ಲ. ಇಷ್ಟು ಸಗಣಿಯನ್ನು ಇವತ್ತು ಅಮೆಜಾನ್ದವ್ರು ಎಷ್ಟು ಮಾಡಕತ್ತಾರ ಅಂತಂದ್ರೆ 600-500 ರೂಪಾಯಿ ರೇಟ್ ಐತಿ. ನೀಡ್ದ ಸರ್ಚ್ ಮಾಡಿ ನೋಡ್ರಿ, ಅದಕ್ಕೇನು ಸುಳ್ಳು ಇಲ್ಲ ಏನೂ ಇಲ್ಲ. ಆಂಟಿ ರೇಡಿಯೇಷನ್ ಚಿಪ್ ಅಂತ ಮೊಬೈಲ್ದಾಗ ಹೊಡೀರಿ, ಎಷ್ಟು ಕಿಮ್ಮತ್ ಐತಿ ನೋಡ್ರಿ, 600 ರೂಪಾಯಿ. ಅಂಥವೆಲ್ಲ ಎಂತಿ ನಮ್ಮ ರೈತರು ಮಾಡ್ರಿ, ನೀವು ನಿಮ್ಮ ಕಾಲ್ ಮೇಲೆ ನಿಂದ್ರಿ. ಅದೇ ವಿಚಾರ ನಮ್ಮ ಶ್ರೀ ಸಾಹೇಬ್ರದ್ದು ಏನಂತಿ ವಿಚಾರಗಳು. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಏನಂತಾರ, ಇವೆಲ್ಲ ಇಂಥ ಶಕ್ತಿ, ಅದ್ಭುತ ಶಕ್ತಿ ನಮ್ಮ ಗೋಶಾಲೆದಾಗ ಐತಿ, ಗೋಮಾತಾದಾಗ ಐತಿ. ರೈತರಿಗೆ ನೀವು ಸಾಕ್ರಿ, ಮುಂದುವರಿರಿ. ನೀವು ತಿಳುವಳಿಕೆ ಬರ್ಲಿಲ್ಲ ಅಂತ ನಮ್ ಗೋಶಾಲೆಗೆ ಬರ್ರಿ, 3 ದಿವಸ ಅಂತ ನೀವು ಶಿಬಿರ ತಗೋರಿ, ಮಾಡ್ಕೊಂಡ್ ನಿಮ್ ಕಾಲ್ ಮೇಲೆ ನೀವು ನಿಂದ್ರಿ. ಮತ್ತೊಬ್ರಿಗೆ ಕೈ ಒಟ್ಟಾಕ್ ಹೋಗ್ಬೇಡ್ರಿ. ಕೊಡು ಕೈ ಆಗ್ಬೇಕು, ಇಸ್ಕೊಳ್ಳೋ ಕೈ ಆಗ್ಬಾರ್ದು. ಆ ಸಾಹೇಬದ ಉದ್ದೇಶ. ಹಿಂಗಾಗಿ ಏನೈತಿ, ಇವು ಬಾಳ ಅದಾವ್ರಿ. ಇವೆಲ್ಲ ಏನೈತಿ, ಸ್ನಾನ ಸಾಬೂನು ಮಾಡಿದೀವಿ, ಮತ್ತ ನೇತ್ರ ವಿಕಾರ ಮಾಡೀವಿ. ಕಣ್ಣಾಗ ಏನೈತಿ, ಕಣ್ಣು ಮಂಜು ಕಾಣ್ತದ್ದು, ಪೊರೆ ಬಂದಿದ್ದು, ಮತ್ತ ಇದು ಚಸ್ಮಾ ಏನೈತಿ ಮುಂದೆ ಹೆಚ್ಚಿಗೆ ಮಾಡಿಸ್ಕೊಡಲ್ಲ, ಫಲ್ಸ್ ಇದ್ದಂತ ಕಿತ್ತು ಹೋಗಿತೈತಿ. ಇನ್ನು ಇದು ಗೋಮೂತ್ರ ಮತ್ ರೋಸ್ ವಾಟರ್, ಜೇನುತುಪ್ಪ, ಇವು 3 ಸಂಭಾಗದಾಗ ತಗೊಂಡು ಕುದಿಸ್ಬೇಕು. ಮತ್ ಗೋಮೂತ್ರ ಯಾವಾಗ ಹಿಡಿಬೇಕಂದ್ರ ನಸಿಗ್ನಲ್ಲಿ ಬ್ರಾಹ್ಮಿ ಮುಹೂರ್ತದಾಗ ಇಡ್ಬೇಕು. ಯಾವುದೇ ಒಂದು ಔಷಧಿ ಮಾಡ್ಬೇಕಾಯ್ತಂದ್ರ ಬ್ರಾಹ್ಮಿ ಮುಹೂರ್ತ ಗಿಡದಾಗ ಮಾತ್ರ ಅದು ಔಷಧಿ ಅಂತ ತಯಾರಾದೈತಿ. ನೀವು ಯಾವಾಗ ಬೇಕಾದಾಗ ಹಿಡಿತೀನಿ ಮಾಡ್ತೀರಿ ಅಂತಂದ್ರೆ ಅದು ಔಷಧಿ ಅಂತೇಳಿ ಆಗಕ್ ಸಾಧ್ಯನೇ ಇಲ್ಲ. ಕೊಡ್ತೈತಿ ರಿಸಲ್ಟ್, ಆದ್ರೆ 100ಕ್ಕೆ ಇದ್ದಿದ್ದು ಬರೀ ಒಂದು 25% ಕೊಡ್ತೈತಿ. ಬ್ರಾಹ್ಮಿ ಮುಹೂರ್ತ ಕೆಲವೊಂದು ಎಲ್ಲಾ ಈಗ ಮದುವೆದ ಟೈಮಿಂಗ್ ಕೊಟ್ಟಿರ್ತಾರ 12:48. ಯಾಕೆ ಕೊಟ್ಟಿರ್ತಾರ ಅಂದ್ರೆ ಆ ಮುಹೂರ್ತದ ಅದ್ಭುತ ಮುಹೂರ್ತ ಇರ್ತೈತಿ ಅಂತ ಹೇಳಿ ಕೊಟ್ಟಿರ್ತಾರ. ಹಂಗ ಇದಕ್ಕ ಮುಹೂರ್ತ ಅಂತಾರ, ಇದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತಾರ. ಇದು ಪಂಚಗವ್ಯ ಘೃತ ಅಂತೇಳಿ ಮಾಡೀವಿ. ಇವತ್ತು ನೋಡ್ರಿ ಎಲ್ಲರಿಗೂ ಏನೈತಿ ಅರ್ಧ ತಲೆ ನೋವು, ನೆನಪಿನ ಶಕ್ತಿ ಇಲ್ಲಾರ್ದವ್ರು, ಗೊರಕಿ ಹೊಡೆಯವ್ರು, ಇವನ್ ಬ್ರೈನ್ ಟ್ಯೂಮರ್ ಆದವ್ರು, ಅದಕ್ಕೆ ಏನಂತಿದ್ ರಾಮಬಾಣ.
ಇದು ಮಾಡೋದೇನು ಸಾದಾ ಐತಿ. 250 ml ದೇಶಿ ಆಕಳ ತುಪ್ಪ, 250 ml ಗೋಮೂತ್ರ, 250 ml ಹಸಿ ಹಾಲು ಹಿಂಡಿದ ತಕ್ಷಣನೇ, 250 ml ಏನೈತಿ ಮೊಸರು, 250 ml ಹಸಿ ಸಗಣಿ ರಸ, 5 ಪದಾರ್ಥ ಅದಾವ. ಇವೆಲ್ಲಾನು ಏನ್ ಮಾಡ್ಬೇಕು, ಒಂದು ಸ್ಟೀಲು, ಅದು ಬಿಟ್ರೆ ತಾಮ್ರದ್ದು, ಅದು ಬಿಟ್ರೆ ಏನೈತಿ ಮಡಿಕೆ, ಮತ್ತ ಅಲ್ಯೂಮಿನಿಯಂದಾಗ ಮಾಡಬಾರ್ದು. ಯಾವುದೇ ಔಷಧಿ ತಯಾರು ಮಾಡ್ಬೇಕು ಅಲ್ಯೂಮಿನಿಯಂದಾಗ ಅದು ಯೋಗ್ಯ ಅಲ್ಲ. ಹ್ಞೂ ಇದ್ರಾಗ ಕುದಿಸ್ಬೇಕು, ಕುದಿಸಿ ಹಂಗೆ ತಿರುಗಿಸ್ತಾ ಇರ್ಬೇಕು. ಹಾ ಅವೆಲ್ಲ ಹಾಕಿ ತಿರುಗಿಸಿ ಕುದಿಸ್ಬೇಕು ಕಳ ಕಳ ಕಳ. ಅದು 1 kg 1/4 kg ಆತತಿ. ಪ್ರತಿಯೊಂದು 250 ಗ್ರಾಮ್ ಹಾಕಿದ ಮ್ಯಾಗ 5 ಪದಾರ್ಥ 1 kg 250 ಗ್ರಾಮ್. 1 kg ಆವಿಯಾಗಿ ಹೋಗ್ಬೇಕು, 1 kg ಹೋಗ್ಬೇಕು. ಬರೀ 250 ಗ್ರಾಮ್ ಉಳಿಬೇಕು, ಅಲ್ಲಿವರೆಗೆ ಕುದಿಸ್ತಾ ಇರ್ಬೇಕು. ಅವಾಗ ಇದೇನೈತಿ ಔಷಧ ತಯಾರಾಗತ್ತೆ, ಪಂಚಗವ್ಯ ಘೃತ ಅಂತ. ಇದು ಎಲ್ಲ ಏನೈತಿ ಅನಾದಿ ಕಾಲದಾಗ ವಾಗ್ಭಟ ಋಷಿ ಮುನಿಗಳು ಏನೈತಿ ಇವೆಲ್ಲ ಮಾಡ್ತಿದ್ರು. ಇದು ನಾವು ಕಂಡಿಡ್ದಲ್ರಿ. ಅನಾದಿ ಕಾಲದಾಗ ಇವ್ರು ನಮ್ಮ ವಾಗ್ಭಟ ಋಷಿ ಮುನಿಗಳು ಯಾವ್ಯಾವ ರೋಗಕ್ಕೆ ಏನೇನ್ ಮಾಡಬೇಕು ಇವೆಲ್ಲ ಏನೈತಿ ಇದು ಮಾಡಿದ್ರು. ಮತ್ತೆ ನಾವು ಇದು ಗೋವರ್ಕ ಮಾಡಿದೀವಿ. ಗೋವರ್ಕ ಏನ್ ಇದಕ್ಕ ದೊಡ್ಡ ವಿಷಯ ಐತಿ. ಇದ್ರಾಗ 5 ಲೀಟರ್ ಕುಕ್ಕರ್ ಇರ್ತೈತಿ, ಸ್ಟೀಲಿನ ಕುಕ್ಕರ್. ಅದ್ರಾಗ 2.5 ಲೀಟರ್ ಐತಿ ಗೋಮೂತ್ರ ಹಾಕ್ಬೇಕು. ಗೋಮೂತ್ರ ಹಾಕಿ ಅದರಲ್ಲಿ ಏನೈತಿ ಇದು ತುಳಸಿ ಎಲೆ, 1-2 ತುಳಸಿ ಎಲೆ, 1-2 ಬಿಲ್ವ ಪತ್ರೆ, 1-2 ಏನೈತಿ ಅಮೃತ ಬೆಳ್ಳಿ, 1-2 ಏನೈತಿ ಇದು ನುಗ್ಗೆ ಸೊಪ್ಪು. ಇವೆಲ್ಲ ಹಾಕಿ ಕುದಿತಾ ಇರ್ಬೇಕು. ಮ್ಯಾಗೇನ್ ಸೀಟಿ ಹೊಡಿದಿರ್ತಲ್ಲ ಆ ಸೀಟಿ ತೆಗೆದು ಬಿಡ್ಬೇಕು. ಸೀಟಿ ತೆಗೆದು ಆ ಸೀಟಿ ಜಾಗಕ್ಕೆ ಏನೈತಿ ಒಂದು ಪೈಪ್ ಇರ್ತೈತೆ, ಲೆವೆಲ್ ಪೈಪ್. ಅದು ಮತ್ತೆ ಸ್ಟೀಲ್ ಮಾಡಿಸಿದ್ರೆ ಭಾಳ ಚಲೋ ನೀನು. ಬಿಟ್ರೆ ಅಂದ್ರೆ ಹನಿ 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 ಹೆಂಗೆ ದಾರು ಬಟ್ಟೆ ತೆಗಿತಿರ್ತಲ್ಲ ಅದು ಅಗದಿ ಹನಿ 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 ಬಿದ್ದು ಏನೈತಿ ಚಂತನ ನೀವು ಕುದಿಸಿದ್ರಿ ಅಂತಂದ್ರ ಬರೀ ಒಂದು 1/4 ಲೀಟರ್ ತಯಾರಾದತಿ. 2.5 ಲೀಟರ್ ಇದ್ದು ಬರೀ 1/4 ಲೀಟರ್ ಆದತಿ. ಇದು ಇದ್ರಿಂದ ಇದಕ್ಕ ವೇಟ್ ಲಾಸ್ ಇರ್ಲಿ, ಶುಗರ್ ಇರ್ಲಿ, BP ಇರ್ಲಿ, ಕ್ಯಾನ್ಸರ್ ಇರ್ಲಿ, ಎಲ್ಲಾ ರೋಗಗಳಿಗೆ ಆಂಟಿಬಯೋಟಿಕ್ ಇದ್ದಂಗೆ ಇದು. ಇವೆಲ್ಲ ಮಾಡ್ಕೊಳ್ಳೋಂತ ನಮ್ಮ ರೈತರು ಮಾಡ್ಬೋದಾ? ರೈತರು ಮಾಡ್ಬೋದು ಸರ್. ಆದ್ರೆ ಏನು ಸಣ್ಣ ಸಣ್ಣ ಅವ್ರಿಗೆ ಏನಾಗಿಬಿಟ್ಟೈತಿ ನಮ್ಮ ರೈತರಿಗೆ, ಇದು ಆರ್ಕ್ ಆಯ್ತು, ಅದು ಉಳ್ದಂತದೇನ್ ತಳಗ್ ಉಳಿದಿಲ್ಲ. ಅದು ಅಗ್ರಿಕಲ್ಚರ್ ಬಾರಿ ರಾಮಬಾಣ ಇದೆ ಸರ್. ಇದು ನಾವು ಕುದ್ದ ತಕ್ಷಣ ಬರೇ ಇದು ಆವಿ ಮುಖಾಂತರ ಏನೈತಿ ಹನಿ ಹನಿ ಬೀಳ್ತೈತಿ. ತಳಗೇನು ಉಳಿದಿರ್ತೈತಿಲ್ಲ ಅದ್ರದ್ದು ಏನೈತಿ ನೀವು ಹೊಲಕ್ ಹೊಡೆದ್ರೆ ಭಾರಿ ಇದ್ದಂಗ ಔಷಧಿ ಅದು. ಔಷಧ ಸರ್. ಇಂಥವೆಲ್ಲ ಏನೈತಿ ಭಾಳ ಇದು ಮಾಡ್ಕೋಬಹುದು. ಇವು ನೋವು ನಿವಾರಕ ಅಂತ ಮಾಡಿ ಇದು ಗೋಮೂತ್ರಲಿಂತ ಅದ್ರಾಗ ಒಂದು ಸುಮಾರು ಒಂದು 10 ಪ್ರಕಾರದೆಲ್ಲ ಗಿಡಮೂಲಿಕೆಗಳು ಹಾಕಿ ಏನಂತ ಕುದಿಸ್ತಿರ್ತೀವಿ ನಾವು. ಅವಾಗ ಏನಂತ ಪೇನ್ ಕಿಲ್ಲರ್ ಇರತ್ತೆ, ಬೆನ್ನು ನೋವು, ಕೈಕಾಲು ನೋವು ಅವ್ರಿಗೆ. ಇಂಥವು ಅಂತ ಎಲ್ಲಾ ಪ್ರಾಡಕ್ಟ್ಗಳು. ಈಗ ನಮ್ಗೆ ದಂತ ಮಂಜನ ವಿಭೂತಿ ಪೌಡರ್ ಅಂತ ಹೇಳಿದೆ ನಾನು. ದಂತ ಮಂಜನ 100 ಗ್ರಾಮ್ದು 100 ರೂಪಾಯಿ. ಬೇಕಂತ ಹಲ್ಲು ನೋವು ಇರ್ಲಿ, ಮತ್ತ ಹಲ್ಲು ಸ್ವಚ್ಛ ಆತೈತಿ, ಇದು ಬರಲ್ಲ, ವಾಸನೆ ಬರಲ್ಲ, ಭಾರಿ ಇದು ಐತಿ. ಇಂಥವೆಲ್ಲ ಏನಂತಿ ನಾವು ರೈತರಿಗೆ ಏನಂತಿ ಮಾಡಕ್ ಹಚ್ತೀವಿ. ಅದಕ್ಕಾಗಿ ಏನಂತಿ ನಮ್ದು ಶಿಬಿರ ಇಟ್ಟಿರ್ತೀವಿ. ನನ್ನ ನಂಬರ್ ತಗೋರಿ. ನೀವು ಯಾರು ರೈತರು ಇಚ್ಛಕರು ಏನ್ ಇರ್ತಿರಲ್ಲ ಮಾಡುವಂತ ರೈತರು ಇರ್ಲಿ, ಯಾರೋ ಒಂದು ಏನೋ ಆಸಕ್ತಿ ಇದ್ದವ್ರು ನನಗೇಂತಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ತಗೋರಿ 9284637856 ಕಗ್ಗೋಡು ಗೋಶಾಲೆ. ನೀವು ಇದು ಕಾಂಟ್ಯಾಕ್ಟ್ ಮಾಡ್ರಿ. ಮಾಡಿದ ತಕ್ಷಣ ನಾವು ನಮ್ಮ ರೈತರ ಹೆಸರದಾಗ ನಿಮ್ಮ ಹೆಸರು ನೊಂದು ಮಾಡ್ಕೊಂಡಿರ್ತೀವಿ. ನಾವೊಂದು ಫಿಕ್ಸ್ ತಾರೀಕು ಮಾಡಿದ ತಕ್ಷಣ ನಿಮ್ಮ ಫೋನ್ ಹಚ್ಚಿ ಹೇಳ್ತೀವಿ ನಾವೆಲ್ಲರಿಗೆ. ನಮಸ್ಕಾರ ಗುರು. ಇವಾಗ ನಾವು ಇಷ್ಟು ನೋಡಿದ್ದು ಕಗ್ಗೋಡು ಗೌಶಾಲೆಯಲ್ಲಿ ಯಾವ್ಯಾವ ಪದಾರ್ಥ ಯಾವ ರೀತಿ ತಯಾರು ಮಾಡ್ತಾರೆ ಮತ್ತೆ ಅದು ಯಾವ ರೀತಿ ಮಾಡ್ಕೋತಾರಂತ ಎಲ್ಲ ಸುನಿಲ್ ಸರ್ ನಮಗೆ ತಿಳಿಸ್ಕೊಟ್ರು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇದೇ ರೀತಿ ಹೊಸ ಹೊಸ ವಿಡಿಯೋ ತರ್ತಾ ಇರ್ತೀನಿ. ಮತ್ತೆ ಹೊಸ ಏನಾದ್ರು ಕಲಿಯೋಣ. ಮತ್ತೆ ನಗ್ತಾ ಇರಿ, ನಗಸ್ತಾ ಇರಿ. ಜೈ ಕರ್ನಾಟಕ.